ಇದು ಸೇವಾದ ಕಾರ್ಯಕ್ರಮ. ನೀವು ಫೋನ್ ಹಿಡಿಯೋರೆಲ್ಲ ದಯವಿಟ್ಟು ನೋಡಿ, ಲೈನ್ ಇದೆ, ಆಚೆ ಹೋಗ್ಬೇಕು. ನೀವೆಲ್ಲ ಎಲ್ಲ ಹೋಗಿದ್ದೀವಿ ಇವಾಗ. ದಯವಿಟ್ಟು ಇದು ಶಿಸ್ತಿಂದ ಇದು ನಿಮ್ ರಾಜಕೀಯ ಸಭೆನ ಇದು. ದಯವಿಟ್ಟು ನೋಡಿ, ಅಲ್ಲಿ ಲೈನ್ ಇದೆ, ಕೆಲ ಖಾಲಿ ಮಾಡ್ಕೊಳ್ಬೇಕು. ಹಿಂದೆಗಡೆ ಇಲ್ಲಿ ಹೇಳ್ತಾ ಇದ್ದೀನಿ ನಾನು, ಅಸಂಟವೆಲ್ಲ ಕೊಟ್ಟಿರೋರೆಲ್ಲ ಖಾಲಿ ಮಾಡ್ಕೊಳ್ಬೇಕು. ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಗಾಂಧಿ ಚಳವಳಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಚಳವಳಿ ಅಂತ ಹೇಳಿದ್ರೆ ಗಾಂಧಿ ಚಳವಳಿ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ. ಗಾಂಧೀಜಿಯವರು ಮತ್ತು ಗಾಂಧೀಜಿಯವರ ನಾಯಕತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನ ಕೊಟ್ಟರು. ಇವತ್ತು ದೇಶದಲ್ಲಿ ಗಾಂಧೀಜಿಯವರ ವಿಚಾರಧಾರೆಗೆ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಏನು ಸಂವಿಧಾನದ ಆಶಯಗಳಿಗೆ ಇವತ್ತು ಕೂತು ಬಂದಿದೆ ರಾಷ್ಟ್ರದಲ್ಲಿ. ನಾನು ಈ ಸಂದರ್ಭದಲ್ಲಿ ಎಲ್ಲವನ್ನೂ ಸಹ ಹೇಳಿಕೆ ಹೋಗುವುದಿಲ್ಲ. ವಿಶ್ವದಲ್ಲಿ ಅವರು ಗಾಂಧೀಜಿಯವರು ತೋರಿದಂತ ಒಂದು ಕಡೆ ಸತ್ಯಾಗ್ರಹದ ಅಸ್ತ್ರ, ಅಹಿಂಸಾವಾದ, ಬಹುಶಃ ಇದರ ಹಿನ್ನೆಲೆಯಲ್ಲಿ ಸತ್ಯವನ್ನ ಆಗ್ರಹಿಸ್ತಕ್ಕಂಥದಕ್ಕೆ, ಸತ್ಯವನ್ನ ಜನತೆಯ ಮುಂದೆ ಇಡತಕ್ಕಂಥದಕ್ಕೆ ಬಹುದೊಡ್ಡ ಅಸ್ತ್ರವನ್ನ ವಿಶ್ವದಲ್ಲಿ ಯಾರಾದರೂ ಕೊಟ್ಟಿದ್ರೆ ಅದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅನ್ನೋದನ್ನ ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನಂತೂ ಭಾವಿಸುತ್ತೇನೆ. ಈ ಸಂದರ್ಭದಲ್ಲಿ ನಾನು ಯಾವ ಚಂಪಾರಣ್ಯ ಚಳವಳಿ ನಡೆಯಿತು, ಆ ಚಂಪಾರಣ್ಯ ಚಳವಳಿ 1915ರಲ್ಲಿ ಗೋಖಲೆಯವರ ನಿರ್ದೇಶನದ ರೀತಿಯ ಚಳವಳಿಯಲ್ಲಿ ಯಾವಾಗ ಬ್ರಿಟಿಷ್ ಕಂಪನಿಗಳು ರೈತರ ಶೋಷಣೆಯನ್ನು ಮಾಡತಕ್ಕಂಥದಕ್ಕೆ ಪ್ರಾರಂಭ ಮಾಡಿದಂತ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಬಹುದೊಡ್ಡ ಚಳವಳಿಯನ್ನಾಗಿ ರೂಪಿಸಿದಂತದನ್ನ ಇತಿಹಾಸದ ಕಾಲಘಟ್ಟದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಅಷ್ಟಾಕೆ ನಮ್ಮ ರಾಷ್ಟ್ರದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಕೈಗೆ ಇವತ್ತು ಕೃಷಿಯ ಭೂಮಿಯನ್ನ ಕೊಡ್ತಕ್ಕಂಥದಕ್ಕೆ ಕೃಷಿಗೆ ಸಂಬಂಧಪಟ್ಟಂತ, ಕೃಷಿಕರಿಗೆ ಸಂಬಂಧಪಟ್ಟಂತ ಮಾಡತಕ್ಕಂಥದಕ್ಕೆ ಹೊರಟು. ಬಹುಶಃ ನನಗೆ ಅನ್ಸುತ್ತೆ, ನಾವು ಯಾರು ಗಾಂಧೀಜಿಯವರ ವಿಚಾರಧಾರೆಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ನಾವು ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತನ ಹಿತವನ್ನ ಕಾಪಾಡುವಂತ ಬದ್ಧತೆ ಇರ್ತಕ್ಕಂಥ ನಾವು ಇವತ್ತು ಯಾರು ರೈತರ ಹಿತವನ್ನ ಧಿಕ್ಕರಿಸ್ತಾ ಇದ್ದಾರೆ ಅವರ ವಿರುದ್ಧ ಸಿಗದೆ ಇರ್ತಕ್ಕಂಥದಕ್ಕೆ ಬಹುಶಃ ಮತ್ತೊಮ್ಮೆ ನಾವು ರೀಡೆಡಿಕೇಟ್ ಮಾಡಿಕೊಳ್ತಕ್ಕಂಥ ಅಂತೇಳಿ ನಾನಂತೂ ಭಾವಿಸಿದರೆ ಬಹುಶಃ ಆ ದಿಕ್ಕಿನಲ್ಲಿ ನಾವು ನೀವೆಲ್ಲರೂ ಸಹ ಚಿಂತನೆ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು, ಅನೇಕ ವಿಚಾರಗಳ ಬಗ್ಗೆ ಹೇಳ್ತಾರೆ, ಗ್ರಾಮ ಸ್ವರಾಜ್ಯದ ಬಗ್ಗೆ ಹೇಳ್ತಾರೆ ಗಾಂಧೀಜಿಯವರು. ನನ್ನ ಬದುಕೆ ನನ್ನ ಸಂದೇಶ ಅಂತ ಹೇಳ್ತಾರೆ. ಅವರು ಒಂದು ಮಾತನ್ನ ಹೇಳ್ತಾರೆ, ಮಹಿಳೆಯರ ಸಬಲೀಕರಣ ಅಂತ ಹೇಳಿ. ಆದರೆ ಗಾಂಧೀಜಿಯವರು ಬಯಸಿದಂತ ಮಹಿಳೆಯರ ಸಬಲೀಕರಣ ಆಗಲಿ ಅಥವಾ
ಸಂವಿಧಾನದ ಆರ್ಟಿಕಲ್ 21 ಕೆಳಗಡೆ ಕೊಟ್ಟಿರ್ತಕ್ಕಂಥ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇವತ್ತೇನಾದರೂ ರಕ್ಷಣೆ ಆಗಿದೆಯೇ? ಈ ಪ್ರಶ್ನೆ ಹಾಕೊಂಡಾಗ ನನಗೆ ನನ್ನಂತವನಿಗೆ ಸಿಗುವಂತ ಉತ್ತರ, ನಮ್ಮೆಲ್ಲರಿಗೂ ಸಿಗುವಂತ ಉತ್ತರ, ಈ ರಕ್ಷಣೆ ಇವತ್ತು ಆಗುತ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಯಾರಿವತ್ತು ರಾಮನ ಜನ್ಮಭೂಮಿ ಅಂತೇಳಿ ರಾಮ ಮಂದಿರವನ್ನ ಕಟ್ಟಲಿಕ್ಕೆ ಹೊರಟಿದ್ದಾರೆ, ಆ ರಾಜ್ಯದಲ್ಲಿ ಸೀತೆಗೆ ಆದಂತ ದೌರ್ಜನ್ಯದ ಹಿನ್ನೆಲೆಯಲ್ಲಿ ಯಾವ ರಾಮಾಯಣವನ್ನ ಸೃಷ್ಟಿ ಆಯಿತು, ಆ ರಾಮಾಯಣವನ್ನ ಕೊಟ್ಟಂತ ಮಹರ್ಷಿಯ ವಾಲ್ಮೀಕಿಯ ವಂಶಸ್ಥರಾಗಿರುವಂತಹ ಹೆಣ್ಣು ಮಗಳ ದೌರ್ಜನ್ಯ ಆಗುತ್ತೆ, ಅವರ ಸಾವಾಗುತ್ತೆ, ಅವರ ಹೆಣವನ್ನು ಸಹ ಅವರ ಕುಟುಂಬದವರಿಗೆ ಕೊಡದೆ ರಾತ್ರೋರಾತ್ರಿ ಸುಟ್ಟು ಆಗ್ತಕ್ಕಂಥ ಪ್ರವೃತ್ತಿ ಇವತ್ತು ನಡೀತಾ ಇದೆ ಅಂತ ಹೇಳಿದ್ರೆ ಇದು ನಥಿಂಗ್ ಬಟ್ ಡೆಸ್ಟ್ರಾಯಿಂಗ್ ದ ಎವಿಡೆನ್ಸ್ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಬಹುಶಃ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಒಂದು ಕಡೆ ಇವತ್ತು ರಾಮರಾಜ್ಯ ಅಲ್ಲ, ಉತ್ತರ ಪ್ರದೇಶ ರಾವಣ ರಾಜ್ಯ ಆಗುತ್ತಾ ಇದೆ. ಉತ್ತರ ಪ್ರದೇಶ ಇವತ್ತು ರಾವಣ ರಾಜ್ಯ ಆಗುತ್ತಾ ಇದೆ. ಅದರ ಬಗ್ಗೆ ನಾವೆಲ್ಲರೂ ಸಹ ಯಾವ ನಿರ್ಭಯ ಕೇಸಲ್ಲಿ ಇಡೀ ರಾಷ್ಟ್ರವ್ಯಾಪಿ ಚಳವಳಿ ಆಯಿತು, ಹಾಗೆ ಇವತ್ತು ರಾಷ್ಟ್ರವ್ಯಾಪಿ ಚಳವಳಿ ಮಾಡತಕ್ಕಂತ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರೇನು ಪ್ರಾರಂಭ ಮಾಡಿದ್ದಾರೆ, ರಾಹುಲ್ ಜಿ ಅವರಿರ್ಬೋದು, ಪ್ರಿಯಾಂಕಾ ಅವರು, ಆ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಹೋರಾಟವನ್ನು ಮಾಡತಕ್ಕಂತ ಅದಕ್ಕೆ ತನ್ನ ಮೂಲಕ ಗಾಂಧೀಜಿ ಅವರು ಬಯಸಿದಂತ, ಅಂಬೇಡ್ಕರ್ ಅವರು ಬಯಸಿದಂತ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ಆಶಯವನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾನೆ. ಎರಡನೇದು ಇವತ್ತೇನು ಶಾಸ್ತ್ರಿ ಅವರ ಈ ಒಂದು ಸಂದರ್ಭದಲ್ಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಂದರ್ಭದಲ್ಲಿ ನಾನು ಒಂದನ್ನ ಈ ರೈಲ್ವೆ ಆಕ್ಸಿಡೆಂಟ್ ಆಗಿ ಕೆಲವರು ಸತ್ತಂತ ಸಂದರ್ಭದಲ್ಲಿ ಯಾವುದೇ ವಿಧವಾದಂತ ತಪ್ಪುಗಳು ಅವರಿಂದ ಆಗದ ಇದ್ರು ಸಹ ಆ ರೈಲ್ವೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ದೇಶದಲ್ಲಿ ಒಂದು ಹೊಸ ಪರಂಪರೆಯನ್ನ ಯಾರಾದ್ರೂ ಜಾರಿಗೆ ತಂದಿದ್ರೆ, ಒಂದು ಸಂದೇಶವನ್ನ ಕೊಟ್ಟಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತೇನು ಮೋದಿ ಲಾಕ್ಡೌನ್ ಅನೌನ್ಸ್ ಮಾಡಿದಾಗ ಈ ದೇಶದಲ್ಲಿ ಪಾಸಿಟಿವ್ ಕೇಸಸ್ ಇದ್ದಿದ್ದು ಕೇವಲ 565. ಇವತ್ತು ಈ ದೇಶದಲ್ಲಿ ಕೋವಿಡ್-19 ನಲ್ಲಿ ಸುಮಾರು 60 ಲಕ್ಷಕ್ಕೆ ಬರ್ತಾ ಇದೆ. ವಿಶ್ವದಲ್ಲಿ ಇವತ್ತು 2ನೇ ರಾಷ್ಟ್ರ ನಾವು ಆಗ್ತಾ ಇದೆ. ಇವತ್ತು ಸಾಕಷ್ಟು ಜನ ಸಾವನ್ನಪ್ತಾರೆ. ಇವತ್ತು ತಮ್ಮ ಕರ್ತವ್ಯಗಳನ್ನು ಕೇಸ್ ಆದಂತಹ ಸಂದರ್ಭದಲ್ಲಿ ಬೀದಿಗಿಳಿದು ಹೋರಾಟ ಮಾಡುತ್ತಾರೆ. ಅದೇ ಉತ್ತರ ಪ್ರದೇಶದಲ್ಲಿ ಒಂದು ಹೆಣ್ಣು ಮಗಳ ಸಾವಾಗುತ್ತೆ, ರೇಪ್ ಆಗುತ್ತೆ, ಅದಕ್ಕೆ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡತಕ್ಕಂತ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಈ ದೇಶದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಆಗ್ತಾ ಇಲ್ಲ, ಯಾರ ರಕ್ಷಣೆನೂ ಸಹ ಆಗ್ತಾ ಇಲ್ಲ. ಆ ರಕ್ಷಣೆ ಆಗಬೇಕು. ಗಾಂಧೀಜಿಯವರ ವಿಚಾರಧಾರೆ ರಾಷ್ಟ್ರವ್ಯಾಪಿ ಉಳಿಬೇಕು. ಸಂವಿಧಾನ ಬದಲಾವಣೆ ಮಾಡಿದ್ದಾರೆ. ಖರ್ಗೆ ಸಾಹೇಬ್ ಈಗಾಗಲೇ ಎಲ್ಲ ವಿಷಯಗಳನ್ನು ವಿವರವಾಗಿ ಹೇಳ್ತಾರೆ. ಯಾವ ವರ್ಗದವರು ಕೂಡ ಇವತ್ತು ರಕ್ಷಣೆ ಇಲ್ಲ. ಮತ್ತೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುವಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಉದ್ಭವ ಆಗಿದೆ. ನಿನ್ನೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಆಗಿರೋ ಘಟನೆ ನೋಡಿದ್ರೆ ಇನ್ನು ಸಾಮಾನ್ಯ ಜನನ್ನ ಎಷ್ಟೊಂದು ಕಷ್ಟಕ್ಕೆ ಸಿಲುಕಾಗ್ತಾರೆ ಇವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದಕ್ಕೆ ಇನ್ನು ಮೇಲೆ ಮತ್ತೆ ಸ್ವಾತಂತ್ರ್ಯದ ಸಮರಕ್ಕೆ ಯಾವ ರೀತಿ ಹೋರಾಟ ಮಾಡಿದ್ರು ಆ ರೀತಿ ರಾಹುಲ್ ಗಾಂಧಿಯವರ ಒಂದು ನಾಯಕತ್ವದಲ್ಲಿ ಇಡೀ ದೇಶ ಎದ್ದೇಳಬೇಕಾಗಿದೆ. ಇದರಲ್ಲಿ ಪಕ್ಷ ಭೇದವನ್ನು ಬಿಟ್ಟು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕಟ್ಕೊಳ್ಳೋದು ಒಂದು ಕಡೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಂಡ್ರೆ ಅದಕ್ಕೆ ವಿರುದ್ಧವಾಗಿ ನಡೀತಾ ಇದೆ. ಕೋಮು ಗಲಭೆಗಳ ಮುಖಾಂತರ ಧರ್ಮವನ್ನ ವಿಭಜನೆ ಮಾಡಿ ರಾಜ್ಯಭಾರವನ್ನು ಬಹಳಷ್ಟು ದಿನ ಮಾಡಬಹುದು ಅಂತ ಚಿಂತನೆ ಮಾಡಿದರೆ ಅದು ಈ ರಾಷ್ಟ್ರದಲ್ಲಿ ಸಾಧ್ಯವಾಗುತ್ತದೆ. ಈ ರಾಷ್ಟ್ರವನ್ನು ಕಟ್ಟಿ ಪ್ರಾಣ ಬಲಿದಾನವನ್ನು ಮಾಡಿರು ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಎಲ್ಲ ಧರ್ಮದವರಿಲ್ಲ. ಇವರೆಲ್ಲರೂ ಭಾಗಿದಾರಿದ್ದಾರೆ ಈ ದೇಶದಲ್ಲಿ. ಇವರೆಲ್ಲರೂ ಅಣ್ಣ ತಮ್ಮಂದರಾಗಿ ಬಾಳಿ ಬದುಕಬೇಕಾದ್ರೆ ಮತ್ತೆ ಕಾಂಗ್ರೆಸ್ ಎದ್ದೇಳಬೇಕಾಗುತ್ತೆ.
ಹೋರಾಟವನ್ನು ಮೊದಲು ಮಾಡಬೇಕಾಗ್ತದೆ. ಬ್ಲಾಕು ಬೂತ್ ಕಮಿಟಿ ಲೆವೆಲ್ನಿಂದನೂ ನಮ್ಮ ಹೋರಾಟವನ್ನು ಮೊದಲು. ಒಬ್ಬ ಹೆಣ್ಣು ಮಗಳಿಗೆ ಇಷ್ಟೊಂದು ಅತ್ಯಾಚಾರ ಮಾಡಿ ಇಂಥವು ಸಾವಿರಾರು ಘಟನೆಗಳು ನಡೀತಾ ಇದೆ. ಅದರಲ್ಲಿ ಉತ್ತರ ಪ್ರದೇಶದಲ್ಲಿ ಆಗಿರೋ ಒಂದು ಘಟನೆ ನೋಡಿದಾಗ ಬಹಳ ದಾರುಣವಾಗಿದೆ. ಕನಿಷ್ಠ ಅವರನ್ನ ಭೇಟಿ ಹೇಳಿ ಸಾಂತ್ವನ ಹೇಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂದ್ರೆ ಎಷ್ಟು ಈ ಸರ್ಕಾರ ಕೆಟ್ಟು ಕುಂತಿದೆ, ಇವರಿಗೆ ಅಧಿಕಾರದ ಮದ ಎಷ್ಟು ಬಂದಿದೆ. ಇದಕ್ಕಾಗಿ ನಾವು ಮತ್ತೆ ತಯಾರಾಗಬೇಕಾಗ್ತದೆ, ಸಂವಿಧಾನ ಉಳಿಸ್ಕೊಳ್ಬೇಕಾಗ್ತದೆ, ಎಲ್ಲ ನಮ್ಮನ್ನು ರಕ್ಷಣೆ ಮಾಡಬೇಕಾಗ್ತದೆ. ಅದರಿಂದ ಗಾಂಧೀಜಿಯವರು ಇವತ್ತು ನಾವು ಅವರನ್ನು ತಿಳ್ಕೊಂಡು ಮತ್ತೆ ಅವರ ಆಶೀರ್ವಾದವನ್ನು ಕೇಳಬೇಕಾಗ್ತದೆ. ಸ್ವಾತಂತ್ರ್ಯಕ್ಕೆ ಕಷ್ಟ ಬಂದಿದೆ, ಮತ್ತೆ ನಿಮ್ಮ ಒಂದು ಸ್ಫೂರ್ತಿಯಿಂದ ಮತ್ತೆ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಅವರು ಕೊಟ್ಟಂತ ತ್ಯಾಗ ಬಲಿದಾನ, ಆ ಜೊತೆಯಲ್ಲಿ ಅವರ ಜೊತೆಯಲ್ಲಿ ತ್ಯಾಗ ಬಲಿದಾನವಾದವರೆಲ್ಲರಿಗೂ ಕೂಡ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಮುಂದೆ ನಾವೆಲ್ಲರೂ ಎದ್ದೇಳಿ ಕೆಲಸವನ್ನು ಮಾಡಿ ಹೋರಾಟವನ್ನು ಮಾಡಿ ಸ್ವಾಭಿಮಾನದಿಂದ ನಾವು ಗಾಂಧೀಜಿಯವರ ಒಂದು ಹೆಸರನ್ನು ಉಳಿಸಿ ಈ ಜನರ ಕಲ್ಯಾಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಮತ್ತೆ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ನಾನು ತಮ್ಮೆಲ್ಲರಿಗೂ ಕೂಡ ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಹಿಂದ್. ಇನ್ನೋರ್ವ ಪಕ್ಷದ ಹಿರಿಯ ಮುಖಂಡರು ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ರಾಮಲಿಂಗ ಸಾಹೇಬರು ಎರಡು ವಿಚಾರವನ್ನು ತಿಳಿಸಿದ್ದಾರೆ. ದಯವಿಟ್ಟು ಮೊಬೈಲ್ ಆಫ್ ಮಾಡಿಯಪ್ಪ. ಮತ್ತೆ ತಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು, ಎಲ್ಲ ಮುಖಂಡರು, ಎಲ್ಲ ಬಂಧುಗಳು, ಮಹಾತ್ಮ
ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಶಾಲೆಯವರೇ, ಕಾಂಗ್ರೆಸ್ನ ಹಿರಿಯ ನಾಯಕರು, ಸಂಸತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರೇ, ಗುರು ರಾಜ್ಯಸಭಾ ಸದಸ್ಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಮಾಜಿ ಸಚಿವರು ಹಿರಿಯರಾದಂಥ ರಾಮಲಿಂಗಾರೆಡ್ಡಿ ಅವರೇ, ಶೆಟ್ಟಿ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ವೆಂಕಟೇಶ್ ಅವರೇ, ರುದ್ರಪ್ಪನವರೇ, ಸುದರ್ಶನ್ ಅವರೇ, ಹಸೀನ್ ಅಹಮದ್ ಅವರೇ, ಎಲ್ಲ ಘಟಕಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಕೃಷ್ಣಬೈರೇಗೌಡರೇ ಮತ್ತು ನೆರೆದಿರುವ ಎಲ್ಲ ಕಾಂಗ್ರೆಸ್ ತಂದ್ರೆ ಕ್ಷೇತ್ರದಿಂದ ಬಂದಿರುವ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ಸದಸ್ಯರ ಜೊತೆಯಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು, ಮಾಧ್ಯಮ ಮಹಾತ್ಮ ಗಾಂಧೀಜಿಯವರ ನಡೆದಂಥ ದಾರಿಯಲ್ಲಿ ನಡೆಯೋದಕ್ಕೆ ಕೆಲಸ ಮಾಡಲಿಕ್ಕೆ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರು ಮತ್ತು ರಾಹುಲ್ ಗಾಂಧಿ ಅವರು ಅವಕಾಶ ಮಾಡಿದ್ರು. ಅಹಮದಾಬಾದ್ನಲ್ಲಿ ಸಬರಮತಿ ಆಶ್ರಮದಿಂದ ಉಪ್ಪಿನ ಸತ್ಯಾಗ್ರಹ ಜಾಗ ದಂಡಿ 126 ಕಿಲೋಮೀಟರ್ ಪಾದಯಾತ್ರೆ ಮಾಡಿ 1 ತಿಂಗಳ ಕಾಲ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಮಾಡಿ ಉಪ್ಪಿಗೆ ಸುಂಕ ಕೊಡುವುದಿಲ್ಲ ಅಂತ ಹೋರಾಟ ಮಾಡಿದ ಸಂದರ್ಭ ಆ ದಿನ ದಂಡಿಯಲ್ಲಿ 10,000 ಜನ ಸೇರಿದ್ದಾರೆ. 13-14 ವರ್ಷದ ಇಬ್ಬರು ಯುವಕರು ಬ್ರಿಟಿಷರ ಗುಂಡಿಗೆ ಬಲಿಯಾದರು. ಆ ಸ್ಥಳದಲ್ಲಿ ಈ ದಂಡಿ ಯಾತ್ರೆ ಮಾಡಿದಂಥ ರಸ್ತೆಯನ್ನು ನಾನು ರೈಲ್ವೆ ರಾಜ್ಯ ಸಚಿವರಾಗಿದ್ದಾಗ, ರಸ್ತೆ ರಾಜ್ಯ ಸಚಿವರಾಗಿದ್ದಾಗ ರಸ್ತೆ ಮಾಡುವಂಥ ಅವಕಾಶ ನನಗೆ ಮಾಡಿಕೊಟ್ಟು ಸುಮಾರು 80 ಕೋಟಿ ರೂಪಾಯಿ ಖರ್ಚಿನಲ್ಲಿ ಯಥಾಸ್ಥಿತಿ ಅವರು ಯಾವ ರೀತಿ ಆ ರಸ್ತೆ ಪಾದಯಾತ್ರೆ ಮಾಡಿದ್ರು ಆ ರಸ್ತೆಯನ್ನು ಡಾಂಬರೀಕರಣ ಮಾಡಿ ಆ ದಂಡಿ ಕಳೆದು ಹೋಗುವಂಥದ್ದಕ್ಕೆ ಶಿಲಾನ್ಯಾಸ ಮಾಡಲಿಕ್ಕೆ ಅಹಮದ್ ಪಟೇಲ್ ಸಾಹೇಬರು ನನ್ನ ಕೆಲಸ. ಇಬ್ಬರು 90-95 ವರ್ಷದ ವಯೋವೃದ್ಧರು ಸ್ವಾತಂತ್ರ್ಯ ಹೋರಾಟಗಾರರು ಹೇಳಿದಂಥ ಸಂದರ್ಭ ಈ ರಾಜ್ಯದಲ್ಲಿ ಒಂದು ಮುಸಲ್ಮಾನ್ ಬಹಳಷ್ಟು ಜನ ಪ್ರಾಣ ಬಲಿದಾನವನ್ನು ಕೊಟ್ಟಿದ್ದಾರೆ. ಬ್ರಿಟಿಷರು ದಾಖಲೆ ಒದಗಿಸಲಿಲ್ಲ. ದಾಖಲೆಯಲ್ಲಿ ಮುಸಲ್ಮಾನ್ ಬಾಂಧವರು ಏನಿದ್ದಾರೆ ಅನ್ನೋದು ಪಟ್ಟಿಯಲ್ಲಿ ಕೂಡ ಹಿಡಿಯಲ್ಲ. ಇದೊಂದು ದೊಡ್ಡ ಆಘಾತ, ಅನ್ಯಾಯ ಆಗಿದೆ. ಗಾಂಧೀಜಿಯವರ ಕನಸನ್ನು ನನಸು ಮಾಡಬೇಕಾದ್ರೆ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಮಾಡಿ ಮಹಾತ್ಮ ಗಾಂಧಿಯವರು ಇಡೀ ಜಗತ್ತಿನ ಮಾನವ ಕುಲದ ಒಬ್ಬ ಶ್ರೇಷ್ಠ ಮಾನವತಾವಾದಿ ಅನ್ನೋದನ್ನ ನಡೆಸಬೇಕು, ಇದರ ಮುಖಾಂತರ ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನ ಆ ಹಿರಿಯರಿಗೆ ಸನ್ಮಾನ ಮಾಡಿದೆ. ಆ ಸಂದರ್ಭದಲ್ಲಿ ಅವರು ಹೇಳಿದಂಥ ಮಾತುಗಳು ಜ್ಞಾಪಕ. ಸ್ವಾತಂತ್ರ್ಯ ಸಂಗ್ರಾಮದ ಯುವಕರು ಸಾಕಷ್ಟು ಜನ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಖರ್ಗೆ ಸಾಹೇಬರು ಕೆಲವು ಸತ್ಯಾಗ್ರಹಗಳ ಬಗ್ಗೆ ವಿವರವಾಗಿ ಹೇಳಿದರು. ನಾವು ಕನಿಷ್ಠ ಕಾಂಗ್ರೆಸ್ನ ವಿಶೇಷವಾಗಿ ಫ್ರಂಟ್ ಆರ್ಗನೈಸೇಷನ್ ಮಹಿಳಾ ಸಂಘ ಸಂಸ್ಥೆಗಳಿಗೆ ಸ್ವಾತಂತ್ರ್ಯದ ಇತಿಹಾಸವನ್ನು ತಿಳಿಸದೇ ಇದ್ದರೆ ಪ್ರಾಣ ಬಲಿದಾನ ಮಾಡಿದಂಥ ಲಕ್ಷಾಂತರ ಜನ ಮನೆ ಬಿಟ್ಟು, ಆಸ್ತಿ ಬಿಟ್ಟು, ಕುಟುಂಬವನ್ನು ಬಿಟ್ಟು
ಗಾಂಧೀಜಿಯವರ ಜನ್ಮದಿನಾಚರಣೆ, ಅದೇ ರೀತಿಯಾಗಿ ಭಾರತದ 2ನೇ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬ. ಈ ಕಾರ್ಯಕ್ರಮವನ್ನ ಕೆಪಿಸಿಸಿಯ ಆಶ್ರಯದಲ್ಲಿ ಆಯೋಜನೆ ಮಾಡಿದ್ದೀವಿ. ಈಗ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಇಬ್ಬರು ದಿಗ್ಗಜರಿಗೆ ಪುಷ್ಪ ನಮನಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಸೈಡ್ ಬಂದ್ರಿ. ಸರ್ ಇಲ್ಲಿ ಕ್ಯಾಮ್ರಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ತಂದುಕೊಟ್ಟಂತ ಬಾಪೂಜಿ ಮಹಾತ್ಮ ಗಾಂಧೀಜಿಯವರ ಜನ್ಮದಿನಾಚರಣೆ ಹಾಗೂ 2ನೇ ಪ್ರಧಾನಮಂತ್ರಿಗಳಾಗಿದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಕಾರ್ಯಾಧ್ಯಕ್ಷರಾದಂತಹ ಸಲೀಂ ಅಹಮದ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಗೌರವಾನ್ವಿತ ಸದಸ್ಯರು, ಹಿರಿಯ ನಾಯಕರು ಆದಂತ ಸಂಸದರು ಆದಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕೇಂದ್ರದ ಮಾಜಿ ಸಚಿವರು ಮತ್ತೊಬ್ಬ ಸಿಡಬ್ಲ್ಯೂಸಿಯ ಸದಸ್ಯರು, ನಮ್ಮ ನಾಯಕರಾದಂತ ಸನ್ಮಾನ್ಯ KH ಮುನಿಯಪ್ಪ ಸಾಹೇಬರು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ
ಸನ್ಮಾನ್ಯ ರಾಮಲಿಂಗ ಸಾಹೇಬರ ಕನ್ನಡಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಜಿ ಸಂಸದರು ನಮ್ಮ ನಿಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ವಿ ಎಸ್ ಉಗ್ರಪ್ಪ ಸಾಹೇಬರ ಕನ್ನಡಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಆತ್ಮೀಯರು ಶಾಸಕರು ಆದಂತಹ ಸನ್ಮಾನ್ಯ ಯು ಬಿ ವೆಂಕಟೇಶ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದಂತಹ ಸನ್ಮಾನ್ಯ ಶಕ್ತಿಯವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ನಮ್ಮ ನಿಮ್ಮೆಲ್ಲರ ನಾಯಕರು ಸನ್ಮಾನ್ಯ ಮಾಜಿ ವಿಧಾನ ಪರಿಷತ್ನ ಅಧ್ಯಕ್ಷರಾಗಿದ್ದಂತ ವಿ ಆರ್ ಸುದರ್ಶನ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ಮಾಜಿ ಮಂತ್ರಿಗಳು ಮತ್ತೊಬ್ಬ ಶಾಸಕರಾದಂತಹ ಸನ್ಮಾನ್ಯ ನಜೀರ್ ಅಹಮದ್ ಅವರು ಕೂಡ ಆಗಮಿಸಿದ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ಹಿರಿಯ ನಾಯಕರಾದಂತಹ ಟಿ.ವಿ. ಮಾರುತಿ ಅವರು ಬಂದರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಪುಷ್ಪಾ ಅಹಮದ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ಎನ್ಎಸ್ಸಿಯ ಅಧ್ಯಕ್ಷರು ಮಿತ್ರರು ಆದಂತಹ ಮಂಜುನಾಥ್ ಅವರು ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ಮೈನಾರಿಟಿ ಸೆಲ್ನ ಅಧ್ಯಕ್ಷರು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ವಿವಿಧ ಘಟಕಗಳ ಅಧ್ಯಕ್ಷರು ತಾವೆಲ್ಲರೂ ಕೂಡ ಬಂದಿದ್ದೀರ. ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಎನ್ಎಸ್ಯು, ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಸೇವಾದಳ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇವತ್ತು ನಾಡು ಕಂಡ 20ನೇ ನಾಯಕರ ಇಬ್ಬರು ನಾಯಕರ ಹುಟ್ಟುಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತೇನು KR ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಇಟ್ಕೊಂಡಿದ್ವಿ. ಆದ್ರೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ನಮಗೆ ಒಂದು ಮನವಿಯನ್ನು ಮಾಡಿ ಆ ಕಾರ್ಯಕ್ರಮವನ್ನು ಮುಂದೂಡಿ ಇನ್ನೇ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕು, ನೀವೆಲ್ಲರೂ ಹಿಂದೆ ಬರಬೇಕು ಅಂತ ಹೇಳಲಿಕ್ಕೆ KR ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರು ಕೂಡ ಬಂದಿರ. ನಿಮಗೂ ಕೂಡ ಕೆಪಿಸಿಸಿ ವತಿಯಿಂದ ಸ್ವಾಗತವನ್ನು ಕೋರಿ ನಾವು ಮಾತನ್ನು ಮುಗಿಸ್ತೀವಿ. ಈ ಅಧ್ಯಕ್ಷರ ಕಾರ್ಯಕ್ರಮ ನಡೆಸಿಕೊಳ್ಳಬೇಕು ಕೇಳ್ತಾರೆ. ಪಕ್ಷದ ರಾಷ್ಟ್ರೀಯ ನಾಯಕರು, ರಾಜ್ಯಸಭಾ ಸದಸ್ಯರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದರು. जान को पहले बचाओ। कुछ महात्मा गांधी जी ಅವರ 151ನೇ ಹುಟ್ಟುಹಬ್ಬ, ಅದರ ಜೊತೆಯಲ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 116ನೇ ವರ್ಷದ ಹುಟ್ಟುಹಬ್ಬವನ್ನ ನಾವು ಜಂಟಿಯಾಗಿ ಇವತ್ತು ಆಚರಿಸ್ತಾ ಇದ್ದೇವೆ. ಗಾಂಧೀಜಿ ಅವರು ಮಹಾತ್ಮರಾಗಿ ಮತ್ತು ಈ ದೇಶದ ರಾಷ್ಟ್ರಪಿತ ಆಗಿ ನಾವೆಲ್ಲರೂ ಕೂಡ ಅವರಿಗೆ ಒಪ್ಪಿಕೊಂಡಿದ್ದೇವೆ ಮತ್ತು ಎಲ್ಲರೂ ಕೂಡ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಇದರಿಂದಲೇ ಅವರಿಗೆ ನೆನಪಿಸ್ಕೊಳ್ತಾರೆ. ಗಾಂಧೀಜಿಯವರ ಚಳವಳಿಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಬೇಕಾದ್ರೆ
ಕಾರಣೀಭೂತಗಳಾದವು. ಬಹುಶಃ ಅವರು ಚಳವಳಿಗಳನ್ನ ಪ್ರಾರಂಭ ಮಾಡದೆ ಹೋಗಿದ್ರೆ ಹಾಗೂ ಅವರ ಜೊತೆಯಲ್ಲೇ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು, ರಾಜೇಂದ್ರ ಪ್ರಸಾದ್ ಅವರು, ವಲ್ಲಭಭಾಯ್ ಪಟೇಲ್ ಅವರು, ಮದನ್ ಮೋಹನ್ ಮಾಲ್ವೀಯ ಅವರು, ಇಂಥ ಅನೇಕ ನಾಯಕರು ಅವರಿಗೆ ಬೆಂಬಲವನ್ನ ಕೊಟ್ಟು ಮತ್ತು ಸಾಕಷ್ಟು ಜನ ಜೈಲಿಗೆ ಹೋಗಿ ಹೋರಾಟವನ್ನ ಮಾಡಿ ಇವತ್ತು ನಮ್ಮ ಸ್ವಾತಂತ್ರ್ಯವನ್ನ ತಂದುಕೊಂಡಿದ್ದಾರೆ. ಮತ್ತು ಅವರು ವಿಶೇಷವಾದಂತ ಕೆಲವು ಪ್ರಮುಖ ಚಳವಳಿಗಳು ಜನಜಾಗೃತಿಯನ್ನ ಮೂಡಿಸ್ತಕ್ಕಂಥ ಜೊತೆಯಲ್ಲೇ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಒಂದು ಸ್ವಾಭಿಮಾನವನ್ನ ಮೂಡಿಸ್ತಕ್ಕಂಥದ್ದು ಕೂಡ ಅದು ಆಗಿದೆ. ವಿಶೇಷವಾಗಿ ಅವರ ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ, ಖೇಡಾ ಸತ್ಯಾಗ್ರಹ 1917 ಮತ್ತು 18 ಇದು ಗುಜರಾತ್ನಲ್ಲಿ, ಮತ್ತು ಚಂಪಾರಣ ಬಿಹಾರ್ನಲ್ಲಿ, ಇವು ಎರಡು ದೊಡ್ಡ ಸತ್ಯಾಗ್ರಹಗಳು ಅವರು ಮಾಡಿದ್ರು. ಅದರ ಜೊತೆಯಲ್ಲೇ ಖಿಲಾಫತ್ ಮೂವ್ಮೆಂಟ್ ಅಂತ ಹೇಳಿ 1919ರಲ್ಲಿ ಅಲಿ ಬ್ರದರ್ಸ್ ಏನ್ ಪ್ರಾರಂಭ ಮಾಡಿದ್ರು, ಟರ್ಕಿಯಲ್ಲಿ ನಡೆದಂತ ಒಂದು ದೌರ್ಜನ್ಯ ಮತ್ತು ಅಲ್ಲಿ ಆ ಒಂದು ಚಳವಳಿಗೆ ಬೆಂಬಲವನ್ನ ಕೊಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಗಾಂಧೀಜಿಯವರು ಖಿಲಾಫತ್ ಮೂವ್ಮೆಂಟ್ ನಲ್ಲೂ ಕೂಡ ಭಾಗಿಗಳಾಗಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಿ ಕೆಲಸ ಮಾಡಿದರು. ಅದು ಆದ್ಮೇಲೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ 1920ರಲ್ಲಿ ಮತ್ತು ಸಿವಿಲ್ ಡಿಸೋಬಿಡಿಯನ್ಸ್ 1930ರಲ್ಲಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942ರಲ್ಲಿ, ಹೀಗೆ ಇವೆಲ್ಲ ಚಳವಳಿಗಳು ಜನಜಾಗೃತಿಗಾಗಿ ಮಾಡಿ ಜನರನ್ನ ಒಗ್ಗೂಡಿಸಿ ಎಲ್ಲ ಸಮಾಜ, ಜಾತಿ, ಧರ್ಮದ ಜನರನ್ನ ಒಂದು ಮಾಡಿ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು. ರಾಜಕೀಯ ಸ್ವಾತಂತ್ರ್ಯ ನಮ್ಮನ್ನ ಸಿಕ್ಕಿದೆ, ಆದರೆ ನಮಗೆ ಇನ್ನೂ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ಸಮಾಜದಲ್ಲಿರ್ತಕ್ಕಂಥ ಸುಮಾರು ಅನೇಕ ಜನರಿಗೆ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲ. ಅದನ್ನ ನೀವು ನೋಡಿದ್ರಿ. ಯುಪಿಯಲ್ಲಿ ಯಾವ ರೀತಿಯಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ, ದಲಿತರ ಮೇಲೆ ದೌರ್ಜನ್ಯ, ಕೇವಲ ಒಂದು ವರ್ಷದಲ್ಲೇ ಸುಮಾರು 100 ಕೇಸಸ್ ಅನ್ನ ನಾವು ಕೇಳಿದ್ದೇವೆ, ಓದಿದ್ದೇವೆ, ನೋಡಿದ್ದೇವೆ. ಆ ಘಟನೆಗೆ ಪ್ರತಿಭಟಿಸಬೇಕು ಅಂತ ಹೇಳಿ ರಾಹುಲ್ ಗಾಂಧೀಜಿಯವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಆ ಊರಿಗೆ ಹೋಗಿದ್ರು. ದಟ್ ಈಸ್ ಹತ್ರ. ಮತ್ತು ಅದೇ ರೀತಿಯಾಗಿ ಬೇರೆ ಬಲಾಸ್ಪುರ, ಬೇರೆ ಬೇರೆ ಕಡೆನೂ ಕೂಡ ಇಂಥ ಘಟನೆಗಳು ನಡೆದಿವೆ. ಆದರೆ ಪ್ರಮುಖವಾಗಿ ಒಬ್ಬ ಮಹಿಳೆಗೆ ಮಗಳ ಮೇಲೆ ದೌರ್ಜನ್ಯವನ್ನ ಮಾಡಿ ಅವಳ ನಾಲಿಗೆ ಕತ್ತರಿಸಿ, ಕಾಲು ಕತ್ತರಿಸಿ, ಕೈ ಕತ್ತರಿಸಿ, ರೇಪ್ ಮಾಡಿ
ಬಿಸಾಕಿ ಹೋದಂತ ಜನ ಮತ್ತು ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಸಮಾಜ ನಾವು ಬಹಳ ಖಂಡಿಸಬೇಕಾಗ್ತದೆ. ಬೇರೆ ಯಾವ ಪಕ್ಷದವರು ಕೂಡ ಇಷ್ಟು ಧೈರ್ಯ ಮಾಡಿಲ್ಲ. ಆದರೆ ನಮ್ಮ ನಾಯಕರು ಆ ಊರಿಗೆ ಹೋಗ್ಬೇಕು ಅಂತ ಹೇಳಿ ಕೋವಿಡ್ ಅಂತ ಪರಿಸ್ಥಿತಿ ಇದ್ರೂ ಕೂಡ ಅವರು ಆ ಊರಿಗೆ ತಲುಪಬೇಕು, ಆ ಕುಟುಂಬನ ನೋಡಬೇಕು, ಆ ಕುಟುಂಬದವ್ರನ್ನ ಮಾತಾಡಿಸ್ಬೇಕು, ಸಾಂತ್ವನ ಹೇಳಬೇಕು ಮತ್ತು ಅವ್ರ ಪರವಾಗಿ ಹೋರಾಟವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಅವರು ಇಚ್ಛೆ ಇಟ್ಕೊಂಡು ಹೋಗಿದ್ರು. ಆದ್ರೆ ಪೊಲೀಸರು ಅದರಲ್ಲಿ ಯಾರ ಅವ್ರ ಹೆಸರೇನು ಅಜಯ್ ಬಿಸ್ಟಾನ ಚೀಫ್ ಮಿನಿಸ್ಟರ್ ಹೆಸರೇನ್ರಿ ಅಲ್ಲಪ್ಪ ಅವ್ರ ನಿಜವಾದಂತ ಹೆಸರು ಅಜಯ್ ಬಿಸ್ಟಾ ಚೀಫ್ ಮಿನಿಸ್ಟರು ಈಗ ಸ್ವಾಮಿ ಆಗಿದ್ದಾರೆ. ಮುಖ್ಮೇ ರಾಮ್ ಬಗಲ್ ಮೇ ಚೂರಿ ಈಗ. ಆದ್ರೆ ಅವ್ರ ಹೆಸರು ಇರ್ತಕ್ಕಂಥದ್ದು ಅಜಯ್ ಬಿಸ್ಟಾ. ಅವರು ಬಂದಾಗದಿಂದ ಯುಪಿಯಲ್ಲಿ ಸಾಕಷ್ಟು ಅತ್ಯಾಚಾರಗಳನ್ನ ಬಡವರ ಮೇಲೆ, ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಮಹಿಳೆಯರ ಮೇಲೆ ಇವತ್ತು ಆಗ್ತಾ ಇದೆ. ಇದು ಕೇವಲ ನನ್ನ ಮಾತಲ್ಲ. ನ್ಯಾಷನಲ್ ಕ್ರೈಮ್ ಬ್ಯೂರೋದವರು ಏನು ಸ್ಟ್ಯಾಟಿಸ್ಟಿಕ್ಸ್ ತಂದಿದ್ದಾರೆ, ನೀವು 2 ವರ್ಷದ ಅವರು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೋಡಿದ್ರೆ ಯುಪಿಯಲ್ಲಿ ಹೈಯೆಸ್ಟ್. ಈ ಡಿಬೇಟ್ ನಲ್ಲಿ ಇವತ್ತಿಂದ ಹೇಳ್ತಾರೆ, ಈ 8 ದಿವಸ 10 ದಿವಸದಲ್ಲಿ ನಿಮ್ಮ ರಾಜಸ್ಥಾನದಲ್ಲಿ ಏನಾಯ್ತು, ನಿಮ್ಮ ಬೇರೆ ರಾಜ್ಯಗಳಲ್ಲಿ ಏನಾಯ್ತು, ಆ ಪ್ರಶ್ನೆ ಅಲ್ಲ. ಆದ್ರೆ ಸತತವಾಗಿ ಎಲ್ಲಿ ಆದರೂ ಕೂಡ ಅದು ಕ್ರೈಮ್ ಖಂಡನೀಯ, ಯಾವ ರಾಜ್ಯದಲ್ಲೇ ಇರಲಿ. ಯಾಕಂದ್ರೆ ಗಾಂಧೀಜಿ ಅವರು ನಮ್ಮನ್ನ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಮಾನವೀಯತೆಯಿಂದ ಬಾಳಬೇಕು, ಬದುಕಬೇಕು, ನಮ್ಮ ಹೆಣ್ಣು ಮಕ್ಕಳು ಸ್ವಾಭಿಮಾನದ ಜೀವನವನ್ನ ಸಾಗಿಸ್ಕೊಳ್ಬೇಕು, ಪ್ರತಿಯೊಬ್ಬ ಮನುಷ್ಯನಿಗೆ ಮಾನವೀಯ ಹಕ್ಕುಗಳನ್ನ ದೊರಕಬೇಕು ಅನ್ನತಕ್ಕಂಥ ದೃಷ್ಟಿಯಿಂದಲೇ ಅವರು ಇದರ ಕೊಡುಗೆಯನ್ನ ನಮಗೆ ಕೊಟ್ಟಿದ್ರು. ಆದರೆ ನಾವು ಅದನ್ನ ಮರೆತೋಗಿದ್ದೇವೆ. ವಿಶೇಷವಾಗಿ ಯಾರ ಕೈಯಲ್ಲಿ ಅಧಿಕಾರ ಇದೆ ಅವರು ಮರ್ತಿದ್ದಾರೆ. ಯಾರಿಂದ ಅವರಿಗೆ ಅಧಿಕಾರ ಬಂತು, ಯಾವ ನಾಯಕರಿಂದ ಅವ್ರಿಗೆ ಸಿಕ್ತು, ಯಾವ ಪಕ್ಷದಿಂದ ಅವ್ರಿಗೆ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರು, ಆ ಸ್ವಾತಂತ್ರ್ಯ ಪಡ್ಕೊಂಡ ಮೇಲೆ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆದರು, ಮುಖ್ಯಮಂತ್ರಿಗಳಾದರು, ಮಂತ್ರಿಗಳಾದರು. ಆದ್ರೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಮಾತ್ರ ಅವ್ರು ಬಿಡ್ತಾ ಇಲ್ಲ, ಖಂಡಿಸ್ತಾ ಇಲ್ಲ. ಅದ್ರ ಬಗ್ಗೆ ಚೂರು ಕೂಡ ಇವತ್ತು ಪ್ರೈಮ್ ಮಿನಿಸ್ಟರ್ ಕೂಡ ಸುಮ್ಮನೆ ಇದ್ದಾರೆ. ಏನೋ ಎಲ್ಲರೂ ಕೂಡಿ ಇದ್ರ ಬಗ್ಗೆ ಮಾತಾಡಿಲ್ಲ ಅಂತ ತಕ್ಷಣ ಒಂದು ಟ್ವೀಟ್ ಮಾಡೋದು. ನೀವು ದೇಶದ ಪ್ರಧಾನಮಂತ್ರಿ ಇದ್ರಿ, 100 ಹೆಣ್ಮಕ್ಕಳನ್ನ ಇವತ್ತು ಎಲ್ಲ ಕಡೆ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಒಂದು ಹೆಣ್ಣು ಮಗಳಿಗೆ ಡೆಲ್ಲಿಯಲ್ಲಿ ನಿರ್ಭಯ ಒಂದು ಘಟನೆ ನಡೆದಾಗ ಇಡೀ ದೇಶದ ಜನ ಮೇಣಬತ್ತಿ ಹಚ್ಕೊಂಡು ಇದೇ ಬಿಜೆಪಿದವರು ಎಲ್ಲ ಕಡೆ ಬಂದ್ರು. ಈಗ ಯಾಕೆ ಆ ಬಿಜೆಪಿದವರು ಹೊರಗೆ ಬರ್ತಾ ಇಲ್ಲ, ಯಾಕೆ ಅವ್ರು ಖಂಡಿಸ್ತಾ ಇಲ್ಲ? ಇದು ಒಂದೇ ಕೇಸ್ ಅಲ್ಲ, ಇಂಥ 100 ಕೇಸ್ಗಳಿವೆ. ಯಾಕಂದ್ರೆ ಬಿಜೆಪಿ RSSಗೆ ಇಂಥದ್ದು ಆಗ್ಬೇಕು, ಸಮಾಜದಲ್ಲಿ ಒಡಕಾಗ್ಬೇಕು. ಬಡ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೆ, ಸಮಾಜ ಇಬ್ಬಾಗ ಆದ್ರೆ ಅವರಿಗೆ ಅನುಕೂಲ ಆಗ್ತದೆ ಅನ್ನತಕ್ಕಂಥ ದೃಷ್ಟಿಯಿಂದಲೇ ಒಂದು ಕಡೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ, ಇನ್ನೊಂದು ಕಡೆ ದಲಿತರ ಮೇಲೆ ದೌರ್ಜನ್ಯ.
ಇನ್ನೊಂದು ಕಡೆ ಮಹಿಳೆಯರ ಮೇಲೆ ದೌರ್ಜನ್ಯ, ಅದರ ಜೊತೆಯಲ್ಲಿ ಈಗ ರೈತರ ಮೇಲೆ ದೌರ್ಜನ್ಯ ಪ್ರಾರಂಭ. ರಾಹುಲ್ ಗಾಂಧಿ ಅವರು 1 ವರ್ಷ 2 ವರ್ಷದ ಹಿಂದೆ ರೈತರ ಬಗ್ಗೆ ಚಳವಳಿ ಮಾಡಿ ಮಧ್ಯಪ್ರದೇಶದಲ್ಲಿ ಏನು ನಮ್ಮ ರೈತರ ಮೇಲೆ ಲಾಠಿ ಚಾರ್ಜ್ ಅದು ಮಾಡಿದ್ರು. ಆವಾಗ ಸ್ವತಃ ರಾಹುಲ್ ಗಾಂಧೀಜಿ ಅವರೇ ಅಲ್ಲಿ ಹೋಗಿದ್ರು. ಹೀಗೆ ಇವತ್ತು ರೈತರ ಮೇಲೆ ದೌರ್ಜನ್ಯ, ಕಾರ್ಮಿಕರ ಮೇಲೆ, ಕಾರ್ಮಿಕರ 4 ಕಾನೂನುಗಳು ತಂದು ಒಂದು ಕಾನೂನನ್ನ ಮೊದಲೇ ಪಾಸ್ ಮಾಡಿದ್ರು, ಮಿನಿಮಮ್ ವೇಜಸ್ ಆಕ್ಟ್. 3 ಕಾನೂನು ಮೊನ್ನೆ ಚಿಕ್ಕ ಅಧಿವೇಶನ, ಆ ಅಧಿವೇಶನದಲ್ಲಿ ನಾವೆಲ್ಲರೂ ಕೂಡ ಬೈಕಾಟ್ ಮಾಡಿದ ಮೇಲೆ ಅವರು ಒಂದೇ ದಿವಸದಲ್ಲಿ ಹೆಚ್ಚು ಕಡಿಮೆ 32 ಕಾನೂನುಗಳನ್ನ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. ರೈತರಿಗೆ ಎಫೆಕ್ಟ್ ಆಗ್ತಕ್ಕಂಥ 2 ಕಾನೂನುಗಳು ಅದನ್ನು ಕೂಡ ಅವರು ಪಾಸ್ ಮಾಡ್ತಾರೆ. ಎಸೆನ್ಷಿಯಲ್ ಕಮ್ಯುನಿಟೀಸ್ ಆಕ್ಟ್ ಇದು ಬಹಳ ಮಹತ್ವದ್ದು. ಇದಕ್ಕೇನು ಸುಮ್ಮನೆ ತಂದಿಲ್ಲ, ಹಿಂದಿನವ್ರು ಎಲ್ಲ ಯೋಚನೆ ಮಾಡಿ ತಂದವರು. ಏನ್ ಬರೀ UPA ಗವರ್ಮೆಂಟ್ ತರಲಿಲ್ಲ. ಇದು APMC ಮಾರ್ಕೆಟ್ 1966 ನಲ್ಲೇ ಆಗ್ಬೇಕು ಅಂತ ಹೇಳಿ ಸ್ಥಾಪನೆ ಮಾಡಿದ್ದು ನಮ್ಮ ಹಿರಿಯರು. ನಿಜಲಿಂಗಪ್ಪನಂತವ್ರು, ಜಪ್ತಿ ಅಂತವ್ರು, ವೀರೇಂದ್ರ ಪಾಟೀಲ್ ಅಂತವ್ರು, ಅನೇಕ ಜನ, ಸಾವುಕಾರ್ ಚೆನ್ನಯ್ಯನವರು, ಈ ಕಡೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಹನುಮಂತಯ್ಯನವರು ಇದ್ರು. ಅಂತವ್ರ ಕಾಲದಲ್ಲಿ ಆದಂತವು ಇವೆಲ್ಲ. ಅದರ ಜೊತೆಯಲ್ಲೇ ನಿಮ್ಮ ಈ ಲೇಬರ್ ಕಾನೂನು ಜೊತೆಯಲ್ಲಿ ರೈತರ ಕಾನೂನು ಕೂಡ ನಾವು ಅವರು ಒಳ್ಳೆಯದಕ್ಕಾಗಿ ಇದನ್ನ ಮಾಡಿದ್ವಿ. ಆದರೆ ಇವತ್ತು ಅವೆಲ್ಲ ಕಾನೂನುಗಳನ್ನ ಮೊಟಕುಗೊಳಿಸಿ ತೆಗೆದುಹಾಕಿ ತೊಂದರೆ ಕೊಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಅವರ ಹೆಜ್ಜೆ ಇಟ್ಟಿದ್ದಾರೆ. ಬಹುಶಃ ಇವತ್ತಿಲ್ಲ ನಾಳೆ ಜನ ರೊಚ್ಚಿಗೆ ಹೇಳ್ತಾರೆ, ತಿಳುವಳಿಕೆ ಬಂದಿದೆ. ಅದನ್ನ ನಾವೆಲ್ಲರೂ ಕೂಡ ಇವತ್ತು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಗಾಂಧೀಜಿ ಅವರ ಚಳವಳಿಗೆ ಚಂಪಾರಣ ಸತ್ಯಾಗ್ರಹ ರೈತರೇ ಸಪೋರ್ಟ್ ಮಾಡಿದ್ರು, ಕೆಡ್ಡಾದಲ್ಲಿ ರೈತರೇ ಸಪೋರ್ಟ್ ಮಾಡಿದ್ರು, ಮತ್ತು ಅನೇಕ ಬಾಂಬೈನಲ್ಲಿ ಕಾರ್ಮಿಕರೇ ಸಪೋರ್ಟ್ ಮಾಡಿದ್ರು. ಈ ಕಾರ್ಮಿಕರಿಗೆ, ರೈತರಿಗೆ ತುಳಿಬೇಕು, ಬಡವರಿಗೆ ತುಳಿಬೇಕು ಅನ್ನತಕ್ಕಂಥ ದೃಷ್ಟಿಯಿಂದಲೇ ಮೋದಿಯವರು ಇವತ್ತು ಹೆಜ್ಜೆ ಹಾಕ್ತಾ ಇದ್ದಾರೆ. ಕಾರ್ಪೊರೇಟ್ಗಳಿಗೆ, ಕಂಪನಿಗಳಿಗೆ ಸಹಾಯ ಮಾಡಕ್ಕೆ ನಾವು ಮುಂದೆ ಹೋಗ್ತೇವೆ. ಹಿಂದೆ ಯಾವ ಅವಶ್ಯಕ ವಸ್ತುಗಳಿದ್ದು ಅದನ್ನ ಯಾರಾದರೂ ದಾಸ್ತಾನು ಮಾಡಿದ್ರೆ, ಹೆಚ್ಚಿನ ರೀತಿಯಲ್ಲಿ ದಾಸ್ತಾನು ಮಾಡಿ ಇಟ್ಕೊಂಡ್ರು, ಬಡವರಿಗೆ ಸಿಗದೇ ಇದ್ದಾಗ ನೀವೆಲ್ಲರೂ ಕೂಡ ನೋಡಿದ್ರಿ, ಕೇಳಿದ್ರಿ. ಅವ್ರ ಮೇಲೆ ರೇಡ್ ಮಾಡಿ ಯಾರು ಸ್ಟಾಕ್ ಇಡ್ತಿದ್ರು ಅದು ಹೊರಗೆ ತಂದು ಜನರಿಗೆ ಫೇರ್ ಪ್ರೈಸ್ ನಲ್ಲಿ ಕೊಡ್ತಿದ್ರು. ಅಥವಾ ಬೆಲೆ ಇನ್ಫ್ಲೇಷನ್ ಆದಾಗ ಬೆಲೆ ಕಡಿಮೆ ಮಾಡಕ್ಕೆ ಈ ಕೆಲಸ ಎಲ್ಲ ಮಾಡ್ತಾರೆ. ಇವತ್ತು ಅದನ್ನೂ ಇಲ್ಲ. ಈಗ ಇಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಗಾಂಧೀಜಿಯವರು ಸ್ವಾತಂತ್ರ್ಯ ನಮ್ಮೆಲ್ಲರಿಗೆ ತಂದುಕೊಟ್ರು. ಆದರೆ ಇವತ್ತು ದುಷ್ಟರ ಕೈಯಲ್ಲಿ ಈ ಸ್ವಾತಂತ್ರ್ಯದ ಚುಕ್ಕಾಣಿ ಅಥವಾ ಅಧಿಕಾರದ ಚುಕ್ಕಾಣಿ ಸಿಕ್ಕಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಎಚ್ಚರವನ್ನ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಧೈರ್ಯದಿಂದ ನಾವು ಕೆಲಸ ಮಾಡಬೇಕಾಗಿದೆ. ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ವ್ಯಕ್ತಿ ಬಹುಶಃ ಗಾಂಧೀಜಿಯವರ ಜೀವನ ಏನು ಅಂತಂದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನೋಡಿದ್ರೆ ಅವರ ನಡವಳಿಕೆ ಮತ್ತು ಅವರು
ಮಾಡತಕ್ಕಂತ ಕೆಲಸಗಳನ್ನು ನೋಡಿದಾಗ ಗಾಂಧೀಜಿ ತತ್ವದ ಅನುಕರಣೆ ಮಾಡತಕ್ಕಂತ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ನಮ್ಮ ಎರಡನೇ ಪ್ರಧಾನಮಂತ್ರಿಗಳು ಬಹಳ ಸಿಂಪಲ್ ವ್ಯಕ್ತಿ. ಅಂತ ವ್ಯಕ್ತಿ ಈ ದೇಶವನ್ನ ಆಳಿ ಅವರು 1965ರಲ್ಲಿ ಯಾವಾಗ ನಮ್ಮ ಪಾಕಿಸ್ತಾನ ಭಾರತದ ಯುದ್ಧ ನಡೀತು ಆ ಕಾಲದಲ್ಲೇ ಅವ್ರು ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್. ಈಗ ಜೈ ಜವಾನ್ ಜೈ ಕಿಸಾನ್ ಹೋಗಿ ಮರೋ ಜವಾನ್ ಮರೋ ಕಿಸಾನ್, ಇದು ಮೋದಿ ಅವ್ರ ಸ್ಲೋಗನ್. ಯಾಕಂದ್ರೆ ನಿಮಗೆ ಕಿಸಾನ್ಗಳ ಮೇಲೆ ಪ್ರೀತಿ ಇದ್ದಿದ್ರೆ ಈ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಜವಾನ್ಗಳಿಗೆ ನಾವೆಲ್ಲ ಗೌರವ ಕೊಡ್ತೇವೆ, ಬೆಂಬಲ ಕೊಡ್ತಾ ಇದ್ದೇವೆ, ಇಡೀ ದೇಶ ಬೆಂಬಲ ಕೊಡ್ತಾ ಇದೆ. ಆದ್ರೆ ತಯಾರಿ ಇಲ್ಲದೆ ಒಯ್ದು ಅಲ್ಲಿ ಮುಖದ ಮೇಲೆ ನಿಲ್ಲಿಸೋದು ಮತ್ತು ಇವರ ತಿಳುವಳಿಕೆ ಇಲ್ಲದ ಕಾರಣನೇ ನಮ್ಮ 20 ಜನ ಅಲ್ಲಿ ನಾವು ಬಲಿ ಕೊಟ್ಟಿದ್ದು. ಮತ್ತು ಬಾಬು ಅಂತ ಹೇಳಿ ನಮ್ಮ ಆಂಧ್ರ ಪ್ರದೇಶದ ಕ್ಯಾಪ್ಟನ್ ಅವರು ಬಲಿಯಾದರು. ನಾ ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ ಅಂದ್ರೆ, ವಿವೇಕ ಇಲ್ಲದೆ, ಮುಂದಾಲೋಚನೆ ಇಲ್ಲದೆ, ಯಾವಾಗ ಯಾವ ಕೆಲಸಗಳು ಮಾಡಬೇಕು ಅಂತಕ್ಕಂಥದ್ದು ಅನುಭವ ಇಲ್ಲದೆ ಇದೇ ರೀತಿಯಾಗ ನೋಟ್ ಬಂದಿ ಮಾಡೋ ರಾತ್ರಿ 8 ಗಂಟೆಗೆ आज से 1000 और 500 की नोट बंद, कोविड रद्दी के टुकड़े ಅಂತ ಹೇಳ್ದ. ಪಾಪ ತಮ್ಮ ದುಡ್ಡು ತಾವು ತಗೊಳ್ಳಕ್ಕೆ ಜನ ಕ್ಯೂನ್ಯಾಗ ನಿಂತು ಪ್ರಾಣ ಕಳ್ಕೊಳ್ಬೇಕಾಯ್ತು. 100 ಜನ ಪ್ರಾಣ ಕಳ್ಕೊಂಡು. ಇವ ಗಳಿಸಿದ ದುಡ್ಡಲ್ಲ, ಇವ್ ಕೊಟ್ಟಿದ್ದ ದುಡ್ಡಲ್ಲ, ಅವ್ರ ದುಡ್ಡೇ ಅವ್ರು ಬದಲಾವಣೆ ಮಾಡ್ಕೊಳ್ಳಕ್ಕೆ ಸಣ್ಣ ಪುಟ್ಟ ಎಲ್ಲ ಹೆಣ್ಮಕ್ಳು ಬೆವರು ಸುರಿಸಿ ಇಟ್ಟಿದ್ದನ್ನ ದುಡ್ಡು ಸರ್ವನಾಶ ಮಾಡಿಬಿಟ್ಟ. GDP ಹೋಯ್ತು. ಅದು ಆದ್ಮೇಲೆ ರಾತ್ರೋರಾತ್ರಿ ಲಾಕ್ಡೌನ್, आज से सब ट्रेन बंद, ಅದನ್ನು 8 ಗಂಟೆಗೆ. ಅಂದ್ರೆ ಒಂದು 15 ದಿವಸ 8 ದಿವಸ ಟೈಮ್ ಕೊಟ್ಟು ನೋಡಿ, 8 ದಿವಸ ಒಳಗಾಗಿ ಯಾರ್ಯಾರು ನಿಮ್ಮ ಊರುಗಳಿಗೆ ಹೋಗ್ಬೇಕಂತ ಅಲ್ಲಿ ಹೋಗಿ ನೀವು ತಲುಪಿ 8 ದಿವಸ ಆದ್ಮೇಲೆ ನಾವು ಯಾರಿಗೂ ಬಿಡೋದಿಲ್ಲ ಅಂತಕ್ಕಂಥದ್ದು ಹೇಳಿದ್ರೆ ಒಂದು ಮಾತು. ಆದ್ರೆ ಯಾರಿಗೂ ಗೊತ್ತಿಲ್ಲದಂಗೆ ರಾತ್ರಿ ಅನೌನ್ಸ್ ಮಾಡಿ 8 ಗಂಟೆಗೆ ಬಿಡೋರು, ನಾಳೆಯಿಂದ ಬಂದ್, ಸಬ್ ಟ್ರೈನ್ ಬಂದ್. ಜನ ರಸ್ತೆಯಲ್ಲಿ ಸತ್ರು, ಮೈಗ್ರೆಂಟ್ ವರ್ಕರ್ಸ್ 100 ಜನ ಬೀದಿ ಮೇಲೆ ಬಿದ್ರು, ಯಾರು ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ರು ಸತ್ರು, ಯಾರು ನ್ಯಾಷನಲ್ ಹೈವೇ ಮೇಲೆ ಬಿದ್ರು, ಸಣ್ಣ ಮಕ್ಕಳಿಗೆ ತಗೊಂಡು ಅವ್ರ ಊರಿಗೆ ಹೋಗ್ಬೇಕಾದ್ರೂ ತೊಂದರೆ, ನೀರಿಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ. ಇಂಥ ಪರಿಸ್ಥಿತಿ ಇದು ನಿಸರ್ಗದಿಂದ ಆಗಿದೆ. ನಿಸರ್ಗ ನಿರ್ಮಿತ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಏನೋ ಹೇಳ್ತಾಳ ಅದಕ್ಕೆ ಇದೆಲ್ಲ ಆಗಿದ್ದು ಈ ಕೋವಿಡ್ ಎಕನಾಮಿಕ್ ಆಕ್ಟ್ ಆಫ್ ಗಾಡ್. ಇದು ಆಕ್ಟ್ ಆಫ್ ಗಾಡ್ ಅಲ್ಲ, ಇದು ನೀವು ಮಾಡಿದ್ದು, ನೀವು ಕ್ರಿಯೇಟ್ ಮಾಡಿದ್ದು, ನೀವು ಬಸ್ ಬಂದ್ ಮಾಡಿದ್ದು, ನೀವು ರೈಲ್ ಬಂದ್ ಮಾಡಿದ್ದು, ನೀವು ನೋಟ್ಗಳು ಬಂದಿ ಮಾಡಿದ್ದು. ಇದು ಆಕ್ಟ್ ಆಫ್ ಮ್ಯಾನ್. ನಿಮ್ಮ ಕೃತ್ಯದಿಂದ, ನಿಮ್ಮಿಂದ ಇಡೀ ದೇಶದ 130 ಕೋಟಿ ಜನರಿಗೆ ಇವತ್ತು ತೊಂದರೆ ಆಗಿದೆ. ಅದಕ್ಕಾಗಿ ನಾವಿದು ಯೋಚನೆ ಮಾಡ್ತಕ್ಕಂಥದ್ದು ಇದೆ. ಇದರ ಜೊತೆಯಲ್ಲೇ ಗಾಂಧೀಜಿ ಅವರು ನಮಗೇನು ಈ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೋ ಇದು ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಮತ್ತು ಅವ್ರೊಂದು ಅಪೇಕ್ಷೆ ಇತ್ತು, ಈ ಸ್ವಾತಂತ್ರ್ಯ ತಂದಿದ್ದು ಖುಷಿ ಪಡ್ತೇನೆ ಯಾವಾಗಂದ್ರೆ, ಯಾವಾಗ ಬಡವರ ಕಣ್ಣೀರನ್ನ ಸೂಡ್ತಕ್ಕಂಥದ್ದಾಗಿ ಅವರ ಹಸುವನ್ನ
ನೀಗಿಸ್ತಕ್ಕಂಥದ್ದಾದಾಗ ಮಾತ್ರ ನಾನು ತಿಳ್ಕೊಳ್ತೇನೆ ಇದು ದೇಶಕ್ಕೆ ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕಿದ್ದು ಪ್ರಯೋಜನ ಆಗಿದೆ. ಅದಕ್ಕೆ ಆ ಕೆಲಸ ನಾವು ಮಾಡಿದೆವು. ಸೋನಿಯಾ ಗಾಂಧಿ ಅವರು ಮಾಡೋದು, ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದ್ರು, ನರೇಗಾ ಯೋಜನೆ ತಂದ್ರು, ಆಮೇಲೆ ನಿಮ್ಮ ರೈಟ್ ಟು ಎಜುಕೇಶನ್ ತಂದ್ರು. ಇವೆಲ್ಲ ತಂದಿದ್ದು ಯಾಕೆ? ಬಡವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ಆದ್ರೆ ಇವ್ರು ಮಾಡಿದ್ದೇನು ಬಡವರಿಗೆ ಅನಾನುಕೂಲ ಆಗ್ತಕ್ಕಂಥ ಮಾಡ್ತಾರೆ. ಅಟ್ರಾಸಿಟಿ ಆಕ್ಟ್ ಇದು ನಾವು ತಂದೆವು. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ಟಚಬಿಲಿಟಿ ನಿರ್ಮೂಲನೆ ಮಾಡ್ತಕ್ಕಂಥದ್ದು, ಅಸ್ಪೃಶ್ಯತೆ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಅವ್ರು ತಂದ ಮೇಲೆ ಇದನ್ನ ಅನುಕೂಲ ಹ್ಯಾಕ್ ತರಬೇಕು ಅನುಷ್ಠಾನಕ್ಕೆ, ಅದು ಅನೇಕ ಕಾನೂನು ರೂಪದಲ್ಲಿ ಕಾಂಗ್ರೆಸ್ದವ್ರು ಮಾಡಿದ್ರು. ಇವು ಎಲ್ಲಾನು ಕೂಡ ಅವರು ಕಿತ್ತಾಕ್ತಾ ಇದ್ದಾರೆ. ದಯವಿಟ್ಟು ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಮತ್ತು ಕೇವಲ ದೂಷಣೆ ಮಾಡ್ತಕ್ಕಂಥದ್ದು ಬಿಜೆಪಿಯವರು RSS ನವರು. ಯಾಕಂದ್ರೆ ಅವ್ರಿಗೆ ಏನಾಗಿದೆ, ಈಗ ಕೈ ತುಂಬಾ ರೊಕ್ಕ, ಅಧಿಕಾರ, ಇದ್ರದ್ದೆಲ್ಲದೂ ಅವರಿಗೆ ಇದು ಅಹಂ ಬಂದಿದೆ. ಅದಕ್ಕಾಗಿ ಅವರು ಬಡವರ ಕಡೆ ಯಾವುದು ನೋಡ್ತಾ ಇಲ್ಲ. ಯಾವ ಕಾರ್ಯಕ್ರಮನೂ ಕೂಡ ಇವತ್ತು ದೇಶದಲ್ಲಿ ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಅದಕ್ಕೆ ನಮ್ಮ ದಿನೇ ದಿನೇ ನಮ್ಮ GDPನೂ ಕುಗ್ತಾ ಇದೆ, ನಮ್ಮಲ್ಲಿ ಹಣನೂ ಇಲ್ಲ. ಅದಕ್ಕಾಗಿ ಜನ ತೊಂದರೆಯಲ್ಲಿದ್ದಾರೆ. ಇಂಥ ಕಷ್ಟ ಕಾಲದಲ್ಲಿ ನಾವು ಗಾಂಧೀಜಿಯವ್ರನ್ನ ನೆನೆಸ್ಕೊಂಡು ಅವರು ಮಾಡಿದಂತ ಕೆಲಸ ಮತ್ತು ತಂದಂತ ಸ್ವಾತಂತ್ರ್ಯವನ್ನ ಉಳಿಸ್ಕೊಂಡು ಹೋಗ್ಬೇಕು. ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಏನ್ ನಮಗೆ ಒಂದು ಸ್ಲೋಗನ್ ಅನ್ನ ಕೊಟ್ಟಿದ್ದಾರೆ, ಜೈ ಜವಾನ್ ಜೈ ಕಿಸಾನ್, ಅದನ್ನ ನಾವು ಅದಕ್ಕೆ ಪುಷ್ಟಿ ಕೊಟ್ಟು ಒಂದು ಕಿಸಾನ್ ರಕ್ಷಣೆ ಮಾಡ್ತಕ್ಕಂಥದ್ದು, ಮಹಿಳೆಯರ ರಕ್ಷಣೆ ಮಾಡ್ತಕ್ಕಂಥದ್ದು, ಮತ್ತು ಜವಾನರ ಹಿಂದೆ ಇವತ್ತು ಚೈನಾ ಬರಲಿ, ಪಾಕಿಸ್ತಾನ ಬರಲಿ, ಯಾರೇ ಬರಲಿ, ನಾವು ಎದುರಿಸಕ್ಕೆ ನಾವು ತಯಾರಿದ್ದೇವೆ. ಮತ್ತು ನಾವು ಹಿಂದೂ ಕೂಡ ಎದುರಿಸಿದ್ದೇವೆ, ಹೋರಾಟ ಮಾಡಿದ್ದೇವೆ, ಮುಂದೂ ಕೂಡ ಮಾಡಿ ದೇಶವನ್ನು ಉಳಿಸಕ್ಕೆ ಸರ್ವ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ನಮ್ಮ ನಾಯಕರು ಕೂಡ ಆ ಪ್ರಯತ್ನದಲ್ಲೇ ಇದ್ದಾರೆ ಅನ್ನತಕ್ಕಂಥ ಮಾತನ್ನ ನಾನು ಹೇಳಿ ನಿಮ್ಮೆಲ್ಲರಿಗೆ ಇಂದಿನ ದಿವಸ ಗಾಂಧಿ ಜಯಂತಿ ನಿಮಿತ್ತವಾಗಿ ನಮಸ್ಕರಿಸಿ ನನ್ನ ಮಾತುವನ್ನು ಮುಗಿಸ್ತೇನೆ. ಬಂದಂತ ಮಾಜಿ ಸಚಿವರು ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕೃಷ್ಣರಾಯಗೌಡರಿಗೆ ಕರ್ನಾಟಕ ಕಾಂಗ್ರೆಸ್ ಸಮಿತಿ ವತಿಯಿಂದ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾರೆ. ಪಕ್ಷದ ಹಿರಿಯ ಮುಖಂಡರು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರು ಹಾಗೂ ಮಾಜಿ ಮಂತ್ರಿಗಳಾದ ಸನ್ಮಾನ್ಯ KS ಮುನಿಯಪ್ಪ ಅವರು ಸರ್ ಓಡಾಡ್ಬಿಡಿ ನಮಸ್ಕಾರ. ದಯಮಾಡಿ
ಅವ್ರನ್ನ ಫಾಲೋ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ನಾವೆಲ್ಲ ಚೇವಣಿಯಾಗಿರ್ಬೇಕು. ಈಗಿನ ಸರ್ಕಾರ ಹೇಳ್ತಾ ಇದೆ ಮೋದಿ ಅವರು ವಿಶ್ವಗುರು ಅಂತ. ಆ ವಿಶ್ವಗುರುವನ್ನ ಯಾರು ಕೂಡ ಫಾಲೋ ಮಾಡ್ತಾ ಇಲ್ಲ. ಅವರ ಒಂದು ಸೋಷಿಯಲ್ ಮೀಡಿಯಾ ಟೀಮ್ ಬಿಟ್ಟರೆ ವಿಶ್ವದಲ್ಲಿ ಯಾರು ಕೂಡ ಅವರ ವಿಶ್ವಗುರುವನ್ನ ಫಾಲೋ ಮಾಡ್ತಾ ಇಲ್ಲ. ಮಹಾತ್ಮ ಗಾಂಧಿ ಅವರು ವಿಶ್ವಗುರು ಅಂತ ನಾವು ಯಾಕೆ ಹೇಳ್ಬೋದು ಅಂತ, ಮಾರ್ಟಿನ್ ಲೂಥರ್ ಇರ್ಬೋದು, ನೇಲ್ಸನ್ ಮಂಡೇಲಾ ಇರ್ಬೋದು, ಈಗಿನ ಇತ್ತೀಚೆಗೆ ನಿರ್ಗಮಿಸಿದಂತ ಅಮೆರಿಕದ ಅಧ್ಯಕ್ಷ ಒಬಾಮ ಇರ್ಬೋದು, ದಲೈಲಾಮ ಇರ್ಬೋದು, ಇಂಥ ಮಹಾನ್ ಚೇತನರು, ವಿದ್ವಾಂಸರು ಗಾಂಧಿಯವ್ರನ್ನ ಫಾಲೋ ಮಾಡಿರ್ತಾರೆ. ಗಾಂಧಿಯವರಿಗೆ ಮಹಾತ್ಮನ ಹೆಸರನ್ನ ಕೂಡ ನಮ್ಮ ಭಾರತ ಕೊಟ್ಟಿದೆ. ಮೊದಲನೇದಾಗಿ ರವೀಂದ್ರನಾಥ್ ಟಾಗೋರ್ ಅವರು ಕೊಟ್ಟು, ತದನಂತರ ಎಲ್ಲ ಜನರಿಂದ ಮಾತಾಗಿ ಮಹಾತ್ಮ ಅಂತ ಬಂತು. ನಾವು ಜೊತೆಗೆ ಗಾಂಧಿಯವ್ರನ್ನ ರಾಷ್ಟ್ರಪಿತ ಅಂತ ಕೂಡ ಕರಿತೀವಿ. ಗುಜರಾತ್ನಲ್ಲಿ ಬಾಪು ಅಂದ್ರೆ ತಂದೆಯ ಅರ್ಥ. ಆ ಬಾಪು ಅನ್ನೋ ಒಂದು ನಾವೆಲ್ಲ ಕರಿತೇವೆ. ರಾಷ್ಟ್ರ ಕಂಡಂತ ಇನ್ನೋರ್ವ ನಾಯಕ ಮಾಜಿ ಪ್ರಧಾನಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಅವರು ತೀರ್ಕೊಂಡ ಸಂದರ್ಭದಲ್ಲಿ, ತಾಸಿನಲ್ಲಿ ತೀರ್ಕೊಂಡ ಸಂದರ್ಭದಲ್ಲಿ ಒಬ್ಬ ಲೇಖಕ ಬರ್ತಾರೆ, ದೇಹ ಚಿಕ್ಕದಾದರೂ ಮೆದುಳು ದೊಡ್ಡದು ಅಂತ. ಯಾಕಂದ್ರೆ ಅವರ ಸಜ್ಜನಿಕೆ, ಅವರ ರಾಜಕಾರಣ, ಅವರ ಬುದ್ಧಿವಂತಿಕೆ 1975ರ ತಾವು ತಿಳ್ಕೊಂಡಿರುವ ಇತ್ತೀಚೆಗೆ ಸರ್ಜಿಕಲ್ ಸ್ಟ್ರೈಕ್ ನುಗ್ಗಿ ಹೊಡೆದಂತ ಬಹಳ ತುಂಬಾ ಹೇಳ್ಕೊಂಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ 1955ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ನಮ್ಮ ಸೇನೆ ಲಾಹೋರ್ನ ಒಳಗಡೆ ನುಗ್ಗಿ ಹೊರಟಿತ್ತು. ಭಾರತದ ಬಾರ್ಡರ್ ಲಾಹೋರ್ಗೆ ಬಹಳ ದೂರ ಇದೆ. ಲಾಹೋರ್ನ ಒಳಗಡೆ ನುಗ್ಗಿ ಹೊರಟಿತ್ತು. ಅಂದ್ರೆ ಅಂತ ಮಹಾನ್ ಚೇತನ, ಅಂತ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಈ ಇಬ್ಬರ ಒಂದು ಹುಟ್ಟುಹಬ್ಬಕ್ಕೆ ನನಗೆ ಮಾತಾಡೋ ಅವಕಾಶಕ್ಕೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ರಾಷ್ಟ್ರ ನಾಯಕರು, ಪಕ್ಷದ ಹಿರಿಯ ಮುಖಂಡರು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈಗಾಗಲೇ ಆಫೀಸಲ್ಲಿ ಕೂತಿರೋರು, ಮಾಜಿ ಮಂತ್ರಿಗಳು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಾದ ಸನ್ಮಾನ್ಯ KH ಮುನಿಯಪ್ಪರವರೇ, ಈಗ ತಾನೇ ಮಾತಾಡಿದ ಮಾಜಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಮಾಜಿ ಮಂತ್ರಿಗಳು, ಪಕ್ಷದ ಚುನಾವಣೆಯ ಉಸ್ತುವಾರಿಯಾದ ಸನ್ಮಾನ್ಯ ಕೃಷ್ಣ ಬೈರೇಗೌಡರೇ, ಮಾಜಿ ಸಂಸದರಾದ ಉಗ್ರಪ್ಪರವರೇ, ಹಿರಿಯರಾದ ಸುರೇಶ್ವರವರೇ, ಚೀಫ್ ವಿಪ್ಗಳಾದ ನಾರಾಯಣ ಸ್ವಾಮಿರವರೇ, ಮಾಜಿ ಮಂತ್ರಿಗಳಾದ ನಜೀರ್ ಅಹಮದ್ ಅವರೇ, ಶಾಸಕರಾದ ಉಪಿ ವೆಂಕಟೇಶ್ ಅವರೇ, ಶಫೀವುಲ್ಲಾ ಅವರೇ, ಮಾರುತಿ ಅವರೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರೇ, NSP ಅಧ್ಯಕ್ಷರಾದ ಮಂಜುನಾಥ್ ಅವರೇ, ಮೈನಾರಿಟಿ ಅಧ್ಯಕ್ಷರಾದ ಸಯೀದ್ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ, ಬ್ಲಾಕಿನ ಅಧ್ಯಕ್ಷಗಳೇ, ಯೂತ್ ಕಾಂಗ್ರೆಸ್, NSUI, ಮಹಿಳಾ ಕಾಂಗ್ರೆಸ್, ಸೇವಾದಳದ ಪದಾಧಿಕಾರಿಗಳೇ, ಮುಂಚೂಣಿ ಘಟಕಗಳ ಪದಾಧಿಕಾರಿಗಳೇ, ನಮ್ಮ ಘಟಕಗಳ ಅಧ್ಯಕ್ಷಗಳೇ, ಪತ್ರಿಕಾ ಸ್ನೇಹಿತರೆ, ಕಾಂಗ್ರೆಸ್ನ ಅಭಿಮಾನಿಗಳೇ, ಈಗಾಗಲೇ ಬಹಳಷ್ಟು ಸಮಯ ಆಗಿದೆ. 12:45ಗೆ ನಾವು ಕಾರ್ಯಕ್ರಮ ಮುಕ್ತಾಯ ಮಾಡ್ತೇವೆ ಅಂತ ಹೇಳಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಾನು ಹೆಚ್ಚಾಗಿ ಮಾತಾಡದೆ ಈಗಾಗಲೇ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ
ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಹಲವಾರು ಮುಖಂಡರು ಹೋರಾಟ ಮಾಡಿ ಮುಂದಿನ ಜನಾಂಗ ಮುಂದಿನ ಭವಿಷ್ಯ ಸ್ವಾತಂತ್ರ್ಯವಾಗಿ ಬಾಳಿ ಬದುಕಲಿ ಅಂತ ಹೋರಾಟ ಮಾಡಿ ಕಾಂಗ್ರೆಸ್ನ ನಾಯಕತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ. ಮಹಾತ್ಮ ಗಾಂಧಿಯವರ ವಿಚಾರಧಾರೆಗಳನ್ನ ಅವರ ಚಿಂತನೆಗಳನ್ನ ವಿಶೇಷವಾಗಿ ಯುವಕರು ಅಳವಡಿಸಿಕೊಳ್ಬೇಕು. ಹೊಸ ಯುವಕರಿಗೆ ಹೊಸ ಪೀಳಿಗೆಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಟ್ರೈನಿಂಗ್ ಮೂಲಕ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ವಿಚಾರಧಾರೆ ಚಿಂತನೆ ಹೋರಾಟದ ಬಗ್ಗೆ ಮುಂದಿನ ದಿನಗಳಲ್ಲಿ ಎಲ್ಲ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಇವತ್ತು ಏನು ಮಹಾತ್ಮ ಗಾಂಧಿಯವರ ಆದೇಶಗಳನ್ನ ಮಾಡ್ಕೋಬೇಕು. ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ತ್ಯಾಗ ಕೇವಲ ಒಂದು ರೈಲು ಆಕ್ಸಿಡೆಂಟ್ ಆಗಿದ್ದಕ್ಕೆ ಈ ದೇಶದ ಪ್ರಬಂಧ ಸ್ಥಾನ ಬಿಟ್ಕೊಡ್ತು. ಅವರ ಇವತ್ತು ಏನು ಜನ್ಮದಿನ ಇದೆ, ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮಾತ್ರ ಸಾಧ್ಯ ಇಲ್ಲ. ಅವರ ವಿಚಾರಗಳನ್ನ ಚಿಂತನೆಗಳನ್ನ ನಾವು ಜನರಿಗೆ ಮುಟ್ಟಿಸಬೇಕಾಗ್ತದೆ. ಸ್ವಾತಂತ್ರ್ಯ ಚಳವಳಿ ಹೋರಾಟ ತ್ಯಾಗ ಬಲಿದಾನ ನಮ್ಮ ಪೂರ್ವಜರು ಯಾವ ರೀತಿ ಹೋರಾಟ ಮಾಡಿ ಜೈಲಿಗೆ ಹೋಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚಿಂತನೆ ಆಗಬೇಕಾಗಿದೆ. ಪ್ರತಿಯೊಬ್ಬ ಯುವಕರಿಗೆ ದೇಶಾಭಿಮಾನ ಬರುವಂತಹ ರೀತಿಯಲ್ಲಿ ಪಕ್ಷಗಳು ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತಗಳನ್ನ ಯುವಕರಿಗೆ ಯಾವ ಹೋರಾಟದ ಬಗ್ಗೆ ಯುವಕರಿಗೆ ಹೇಳುತ್ತ ಕೆಲಸ ನಾವು ಮಾಡಬೇಕಾಗಿದೆ. ಹಲವಾರು ವಿಚಾರಗಳನ್ನು ಹೇಳ್ತಾರೆ, ನಾನು ಮತ್ತೆ ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲ. ಇವತ್ತು ಕೆಲವು ಪಕ್ಷಗಳು ಕೆಲವು ಸಂಘಟನೆಗಳು ಯಾವ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಅದರ ವಿರುದ್ಧ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅದಕ್ಕೆ ಸಹಿಸಲಿಲ್ಲ. ನಾವು ಹೋರಾಟ ಮಾಡ್ತೀವಿ. ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ಮುಂಚೆನೂ ಮಾಡ್ತಾ ಇದ್ದೀವಿ, ಈಗಲೂ ಮಾಡ್ತೀವಿ, ಮುಂದೆ ಕೂಡ ನಾವು ಮಾಡ್ತೀವಿ ಅಂತ ಕಂಠದ ಬದ್ಧರಾಗಿ ನಾವು ಹೋರಾಟ ಮಾಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ನಾವು ಮಾಡ್ತಾ ಇದ್ದೀವಿ. ಇದು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಹೇಳಿದ್ರು ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತಾ ಇದು ಹುನ್ನಾರ ಇವತ್ತು ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರ ವಿರುದ್ಧ ಕಾಂಗ್ರೆಸ್ ಪಕ್ಷ ನಾವು ಹೋರಾಟ ಮಾಡ್ತೀವಿ. ನಾವು ಈ ಸಂವಿಧಾನ ಮೂಲಕ ಸಮಾಜದ ಎಲ್ಲ ವರ್ಗದ ಜನರ ಹಿತವನ್ನು ಇವತ್ತು ಕಾಪಾಡ್ತಾ ಇದೆ. ಆ ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಅದೇ ರೀತಿ ಕೆಲವು ಶಕ್ತಿಗಳು ಈ ರಾಷ್ಟ್ರದಲ್ಲಿ ಕೋಮು ಸಾಮರಸ್ಯ ಏನಿದೆ ಅದನ್ನು ಈ ಸಾಮರಸ್ಯ ವಿರುದ್ಧ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ನೂರಾರು ವರ್ಷಗಳಿಂದ ಏನು ಕೋಮು ಸೌಹಾರ್ದತೆ ಇರುವಂತಹ ಈ ರಾಷ್ಟ್ರಕ್ಕೆ ಸಮಾಜವನ್ನು ಹೊಡೆಯುವಂತ ಕೆಲಸ ಇವತ್ತು ಕೆಲವು ಶಕ್ತಿಗಳು ಕೆಲವು ಪಕ್ಷಗಳು ಇವತ್ತು ಮಾಡ್ತಾ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಕಾಂಗ್ರೆಸ್ ಪಕ್ಷ 135 ವರ್ಷಗಳ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಇದೆ, ಬಲಿದಾನ ಇದೆ, ಕಾರ್ಯಕ್ರಮ ಇದೆ, ಧಾರಣೆಗಳಿವೆ. ಕೇವಲ ಅಧಿಕಾರ ಕೊಟ್ಟದ್ದು ಅಲ್ಲ ಪಕ್ಷ ಕಾಂಗ್ರೆಸ್. ನಿರಂತರ ಹೋರಾಟ, ಸಾಮಾಜಿಕ ಕಳಕಳಿ, ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡುವಂತೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹೋರಾಟ ಏನ್ ಮಹಾತ್ಮ ಗಾಂಧಿಯ ಹೋರಾಟ, ಕಾಂಗ್ರೆಸ್ನ ಮುಖಂಡರ ಜೊತೆ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೆಲಸ ಮಾಡಿದ್ದಾರೆ. ಅವರ ವಿಚಾರಧಾರೆಗಳನ್ನ ಜನರಿಗೆ ಮುಗಿಸುವಂತ ಕೆಲಸ ನಾವು ನೀವು ಮಾಡಿ ನಮ್ಮ ಮಾತನ್ನು ಹೇಳ್ತಾ, ಅದೇ ರೀತಿ ಇವತ್ತು ಏನು ಘಟನೆ ಉತ್ತರ ನಿಜವಾಗ್ಲೂ ಮೋದಿ ಸರ್ಕಾರ ಕೂಡಲೇ ವಜಾಗಬೇಕಾಗಿದೆ. ತಲೆ ತೆಗೆಸಂತ ಕೆಲಸ ಆಗಿದೆ. ಇವತ್ತು ಇಡೀ ಪ್ರಪಂಚ ಇವತ್ತು ಉತ್ತರ ಪ್ರದೇಶ ಕಡೆ ನೋಡ್ತಾ ಇದೆ. ಒಬ್ಬ ಮಹಿಳೆ ಅತ್ಯಾಚಾರ ಮತ್ತು ಕೊಲೆ. ಆದ್ರೆ ಅದನ್ನ ವಿರುದ್ಧವಾಗಿ ಶಾಂತಿಯುತವಾಗಿ ಏನು ಮಹಾತ್ಮ ಗಾಂಧಿ ಮುಂತಂತಹ ಮಾರ್ಗದಲ್ಲಿ ಶಾಂತಿಯುತವಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಪ್ರಿಯಾಂಕ ಹೋದ್ರೆ ಅವ್ರ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಲಾಠಿಚಾರ್ಜ್ ಮಾಡ್ತಾರೆ. ಇದೊಂದು ದುರ್ದೈವ, ಇದೊಂದು ದುರಂತ. ಆದ್ರೆ ಕಾಂಗ್ರೆಸ್ ಪಕ್ಷ ಹೇಳೋದಿಲ್ಲ. ಆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡುವಂತ ಕಾಂಗ್ರೆಸ್ ಪಕ್ಷ ಈ ಉತ್ತರ ಪ್ರದೇಶ ಏನ್ ಸರ್ಕಾರ ಇದೆ ಅದು ಹೇಳುತ್ತ ಪ್ರಶ್ನೆ ಅಲ್ಲ. ಈ ಬಿಜೆಪಿ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ನಿರಂತರ ಹೋರಾಟ. ಈ ರಾಷ್ಟ್ರ ಜನರ ರಕ್ಷಣೆಗೆ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ, ಆ ವಿಶೇಷವಾಗಿ ಉತ್ತರ ಪ್ರದೇಶನ ಏನ್ ರೀಸೆಂಟ್ ಆಗಿ ಅದಕ್ಕೆ ನಾವು ಖಂಡಿಸ್ತಾ ಮಹಾತ್ಮ ಗಾಂಧಿಯ ಆದೇಶಗಳ ಮೇಲೆ ಆದೇಶಗಳ ಮೇಲೆ ನಾವೆಲ್ಲ ನಡಿಬೇಕು. ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಯುವಕರು ಅದರ ಅವತ್ತು ದಾರಿ ನಡಿಬೇಕಂತ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಇದಾದ ನಂತರ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಗಾಂಧಿ ಸಂದೇಶ ಅಂತ ಒಂದು ವ್ಯಾನ್ ಕೂಡ ಇವತ್ತು ಇಲ್ಲಿ ಫ್ಲಾಗ್ ಆಫ್ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲ ಮುಖಂಡರಿಗೆ ಭಾಗಿಯಾಗ್ತಾರೆ ಮಾತನ್ನು ಹೇಳ್ತಾ ಕೊನೆಯದಾಗಿ ವೋಟ್ ಆಫ್ ಥ್ಯಾಂಕ್ಸ್ ನಮ್ಮ ಜನಸಂಖ್ಯಾ ಶಕ್ತಿಯವರು ಹೇಳ್ತಾರೆ.
ಪ್ರಭಾವದಲ್ಲಿ ಇಡೀ ದೇಶ ಮುಳುಗಿದ್ದಾಗ ಭಾರತಕ್ಕೆ ಮರಳಿ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಮೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತ ಧೈರ್ಯವನ್ನ ತುಂಬಿ ಏನೇ ಆದ್ರೂ ಸರಿ ನಾವು ಸ್ವಾತಂತ್ರ್ಯವನ್ನ ಗಳಿಸೇ ತೀರುತ್ತೇವೆ ಅನ್ನುವಂತ ಛಲವನ್ನ ಭಾರತೀಯರಲ್ಲಿ ಮೂಡಿಸಿ ಹತಾಶ ಭಾರತೀಯರನ್ನ ಜಾಗೃತರನ್ನಾಗಿ ಮಾಡಿ ಆಶಾ ಮನೋಭಾವದ ಭಾರತೀಯರನ್ನಾಗಿ ಪರಿವರ್ತನೆ ಮಾಡಿದವರು, ನಮ್ಮ ಸಮಾಜವನ್ನೇ ಪರಿವರ್ತನೆ ಮಾಡಿ ಯಾರು ಬ್ರಿಟಿಷರ ದಬ್ಬಾಳಿಕೆಯಿಂದ ಮುಕ್ತಿಯೇ ಇಲ್ಲ ನಮಗೆ ಅನ್ನುವಂತ ಭಾವನೆಯಲ್ಲಿದ್ರು ಅಂತ ಭಾರತೀಯರಿಗೆ ಹೋರಾಟಗಾರರಾಗಿ ಪರಿವರ್ತನೆ ಮಾಡಿ ಬ್ರಿಟಿಷರ ವಿರುದ್ಧ ಅವರನ್ನ ತಯಾರು ಮಾಡಿ ಮತ್ತು ಪ್ರಪಂಚದಲ್ಲಿ ಬುದ್ಧನ ಮಾತಿನಂತೆ ಕೇವಲ ಅಹಿಂಸೆಯ ಮುಖಾಂತರ ಕ್ರಾಂತಿಯನ್ನ ಮಾಡಿ ತೋರಿಸಿದಂತವರು ಹಾಗೂ ಅಹಿಂಸಾ ಮಾರ್ಗಕ್ಕೆ ಇರತಕ್ಕಂತ ಶಕ್ತಿಯನ್ನ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಷ್ಟೇ ಅಲ್ಲ, ಭಾರತೀಯರಿಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತವರು ಗಾಂಧೀಜಿಯವರು. ಅನೇಕ ಕೊಡುಗೆಗಳ ಪೈಕಿ ಎರಡು ಮುಖ್ಯವಾಗಿ ನಾವು ಗಾಂಧೀಜಿಯವರನ್ನ ಸ್ಮರಿಸಬೇಕಾಗಿರೋದು ಭಾರತೀಯರಿಗೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಮತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವ ನೆಲೆ ಊಡುವಂತೆ ಮಾಡಿದಂತಹದ್ದು. ಒಂದು ಕಡೆ ಸ್ವಾತಂತ್ರ್ಯ ಪಡೆದಂತ ಅನೇಕ ದೇಶಗಳು ತತ್ಕ್ಷಣ ಅವರು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ಳಿಲ್ಲ. ಅವರೆಲ್ಲ ಬಹುತೇಕ ದೇಶಗಳು ಆಟೋಕ್ರಾಟಿಕ್ ಡಿಕ್ಟೇಟರ್ಶಿಪ್ ಕಡೆಗೆ ಹೋದ್ರು. ಆದ್ರೆ ಇವತ್ತಿಗೂ ಭಾರತ ಪ್ರಜಾಪ್ರಭುತ್ವ ಹಾದಿಯಲ್ಲಿ ಉಳಿದಿದೆ ಅಂತ ಹೇಳಿದ್ರೆ ಗಾಂಧೀಜಿಯವರು, ನೆಹರು ಅವರು ಹಾಗೂ ಅಂಬೇಡ್ಕರ್ ಅವರು ಮತ್ತು ಶಾಸ್ತ್ರಿ ಅವರನ್ನ ನಾವು ಸ್ಮರಿಸಬೇಕಾಗುತ್ತೆ. ಸೊ ಒಂದ್ ಕಡೆ ಸ್ವಾತಂತ್ರ್ಯ, ಮತ್ತೊಂದು ಕಡೆ ಪ್ರಜಾಪ್ರಭುತ್ವ ನಮ್ಮ ದೇಶಕ್ಕೆ ಕೊಡುಗೆಯನ್ನ ಕೊಟ್ಟಂತವರು. ಆದ್ರೆ ಇವತ್ತಿನ ದಿನ ಏನಾಗ್ತಾ ಇದೆ, ಭಾರತದಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ ಅನ್ನೋದು ಬಿಟ್ರೆ ಪ್ರಜಾಪ್ರಭುತ್ವವನ್ನ ದಿನೇ 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 ಶಿಥಿಲ ಮಾಡ್ತಾ ಇದ್ದಾರೆ. ಚುನಾವಣೆ ನಡೆದು ಬಿಟ್ರೆ ನಾವು ಪ್ರಜಾಪ್ರಭುತ್ವ ದೇಶ ಆಗೋದಿಲ್ಲ. ಸಿಂಗಾಪುರದಲ್ಲೂ ಚುನಾವಣೆ ನಡೆಯುತ್ತೆ, ರಷ್ಯಾದಲ್ಲೂ ಚುನಾವಣೆ ನಡೆಯುತ್ತೆ, ಅಷ್ಟಕ್ಕೆ ಅವು ಪ್ರಜಾಪ್ರಭುತ್ವದ ದೇಶಗಳು ಆಗೋದಿಲ್ಲ. ದುರಾದೃಷ್ಟವಶಾತ್ ಪ್ರಪಂಚಕ್ಕೆ ಬಹುಸಂಖ್ಯಾತ ಸಮುದಾಯವಾಗಿ ಪ್ರಜಾಪ್ರಭುತ್ವದ ಶಕ್ತಿಯನ್ನ ತೋರಿಸಿಕೊಟ್ಟಂತಹ ದೇಶ ಭಾರತ ಅನ್ನೋದು ನಮ್ಗೆ ಹೆಮ್ಮೆ ಆಗಿತ್ತು. ಆದ್ರೆ ಇವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವದ ಶಕ್ತಿನೂ ಸಹ ದಿನೇ ದಿನೇ ಕುಂದುತ್ತಾ ಇದೆ. 2014ರಲ್ಲಿ ಪ್ರಜಾಪ್ರಭುತ್ವದ ದೇಶಗಳ ಪೈಕಿ ಭಾರತದ ಸ್ಥಾನ 27ನೇ ಸ್ಥಾನದಲ್ಲಿ ಇದ್ವಿ ನಾವು. ಕಳೆದ ವರ್ಷ 2019ರಷ್ಟೊತ್ತಿಗೆ ಅದು 51ನೇ ಸ್ಥಾನಕ್ಕೆ ಕುಸಿದಿದೆ. ಯಾಕೆಂದ್ರೆ ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವದ ಮೇಲೆ ದಾಳಿ ನಡೀತಾ ಇದೆ. ಹಾಗೇನೆ ಸ್ವಾತಂತ್ರ್ಯ ತಗೊಂಡ್ರೆ ನಿನ್ನೆ ಆಗಿರೋ ಘಟನೆಯಿಂದ ಹಿಡಿದು ಪ್ರತಿನಿತ್ಯ ನಡೀತಾ ಇರತಕ್ಕಂತ ಘಟನೆಗಳು, ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರತಕ್ಕಂಥದ್ದು, ಮಹಿಳೆಯರ ಮೇಲೆ ಆಗ್ತಾ ಇರತಕ್ಕಂಥದ್ದು ಎಲ್ಲವನ್ನ ನೋಡಿದಾಗ ಪ್ರಜಾಪ್ರಭುತ್ವ ಅಷ್ಟೇ ನಮ್ಮ ದೇಶದಲ್ಲಿ ಇವತ್ತು ಕುಂದುತ್ತಾ ಇಲ್ಲ, ಭಾರತೀಯರ ಸ್ವಾತಂತ್ರ್ಯವನ್ನು ಸಹ ವ್ಯವಸ್ಥಿತವಾಗಿ ಕಸಿದುಕೊಳ್ತಾ ಇದ್ದಾರೆ. ಇಲ್ಲ ಸಲ್ಲದ ಆರೋಪಗಳ ಮೇಲೆ ಜನಗಳನ್ನ ಜೈಲಿಗೆ ಅಟ್ಟಿ ಅವರ ವಾಕ್ ಸ್ವಾತಂತ್ರ್ಯವನ್ನ ಹಿಡಿದು, ಹೋರಾಟದ ಸ್ವಾತಂತ್ರ್ಯದಿಂದ ಹಿಡಿದು ಪ್ರತಿಯೊಂದು ಸ್ವಾತಂತ್ರ್ಯವನ್ನು ಇವತ್ತು ನಮ್ಮಿಂದ ಕಿತ್ಕೊಳ್ತಾ ಇದ್ದಾರೆ. ಯಾವ ಸ್ವಾತಂತ್ರ್ಯ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಭಾರತೀಯರಿಗೆ ತಂದುಕೊಟ್ಟಿತ್ತು, ಆ ಎಲ್ಲಾ ಸ್ವಾತಂತ್ರ್ಯಗಳನ್ನ ಇವತ್ತು ಒಂದಾಗಿ ಕಸ್ಕೊಳ್ತಾ ಇದ್ದಾರೆ. ಫ್ರೀಡಂ ಹೌಸ್ ಅಂತ ಜಾಗತಿಕ ಸಂಸ್ಥೆ ಸುಮಾರು 85-90 ರಾಷ್ಟ್ರಗಳನ್ನ ಅವರು ಸ್ವಾತಂತ್ರ್ಯ ರಾಷ್ಟ್ರಗಳು ಅಂತ ಪರಿಗಣಿಸ್ತಾರೆ. ಅದರಲ್ಲಿ ಭಾರತದ ಸ್ಥಾನ ಎಷ್ಟಪ್ಪ ಅಂದ್ರೆ 83ನೇ ಸ್ಥಾನದಲ್ಲಿ ಇದೆ. ಅಂದ್ರೆ ಹತ್ರ
ಸ್ವಾತಂತ್ರ್ಯ ದೇಶಗಳ ಪಟ್ಟಿಯಲ್ಲಿ ಭಾರತ ಕೊನೆ ಸ್ಥಾನದಲ್ಲಿ ಬಂದು ನಿಂತಿದೆ. ಇದು ಇವರ 6 ವರ್ಷದಿಂದ ಈಚೆಗೆ ಸ್ವಾತಂತ್ರ್ಯದ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ವ್ಯವಸ್ಥಿತ ದಾಳಿ ಇವತ್ತು ನಡೀತಾ ಇರೋದಕ್ಕೆ ಉದಾಹರಣೆಗಳು. ಯಾಕೆ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂದ್ರೆ, ಬರೀ ಬಾಯಿ ಮಾತಿನಲ್ಲಿ ನಾವು ಗಾಂಧೀಜಿಯವರಿಗೆ, ಶಾಸ್ತ್ರಿಯವರಿಗೆ ನಮನಗಳನ್ನ ಅರ್ಪಿಸಿದ್ರೆ ಕಾಂಗ್ರೆಸ್ಸಿಗರಾಗಿ ನಮ್ಮ ಕರ್ತವ್ಯ ನಾವು ಮಾಡಿದಾಗ ಆಗೋದಿಲ್ಲ. ಗಾಂಧೀಜಿಯವರಿಂದ ಉತ್ತೇಜನಗೊಳಪಟ್ಟು ದೇಶಕ್ಕೆ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ತಂದುಕೊಟ್ಟಿದ್ದು ಕಾಂಗ್ರೆಸ್ಸಿಗರು. ಭಾರತೀಯರ ಜೊತೆಗೆ ಭಾರತೀಯರಿಗೆ ಒಂದು ಶಕ್ತಿಯಾಗಿ, ಒಂದು ವೇದಿಕೆಯಾಗಿ, ಒಂದು ಪ್ಲಾಟ್ಫಾರ್ಮ್ ಆಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್. ಅದು ನಾವು, ನಮ್ಮ ಪೂರ್ವಜರು, ನಿಮ್ಮ ಪೂರ್ವಜರು. ಹೆಮ್ಮೆ ಪಡೋದು ಒಂದ್ ಕಡೆ ಆದ್ರೆ, ಇವತ್ತು ನಮ್ಮ ಕರ್ತವ್ಯ ಇದೆ. ಏನು ದೇಶದಲ್ಲಿ ವ್ಯವಸ್ಥಿತವಾಗಿ ಸ್ವಾತಂತ್ರ್ಯವನ್ನ, ಪ್ರಜಾಪ್ರಭುತ್ವವನ್ನ ಕಿತ್ಕೊಳ್ತಾ ಇದ್ದಾರೆ, 21ನೇ ಶತಮಾನದಲ್ಲಿ ಮತ್ತೆ ಪ್ರಜಾಪ್ರಭುತ್ವಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂತ ಕರ್ತವ್ಯ ನಮ್ಮೆಲ್ಲ ಕಾಂಗ್ರೆಸ್ಸಿಗರದ್ದು ಆಗಿದೆ. ಹಾಗಾಗಿ ಇವತ್ತು ನಮನ ಸಲ್ಲಿಸುವುದರ ಜೊತೆಗೆ ನಮ್ಮ ಕರ್ತವ್ಯ, ನಮ್ಮ ಧರ್ಮ, ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವಕ್ಕಾಗಿ ಮತ್ತೊಂದು ಹೋರಾಟವನ್ನ ಕಾಂಗ್ರೆಸ್ಸಿಗರಾಗಿ ನಾವೆಲ್ಲ ಮಾಡೋದರ ಮುಖಾಂತರ ಅರ್ಥಪೂರ್ಣವಾದಂತಹ ನಮನವನ್ನ ಸಲ್ಲಿಸೋಣ. ಅದಕ್ಕೆ ನಾವೆಲ್ಲರೂ ಸಹ ಸಜ್ಜಾಗೋಣ ಅಂತ ನಾನು ಕಾಂಗ್ರೆಸ್ನವರಲ್ಲಿ ಮನವಿ ಮಾಡಿ ನನ್ನ 2 ನಮನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ. ಯುವ ನಾಯಕರು, ವಿದ್ಯಾರ್ಥಿ ಕಾಂಗ್ರೆಸ್ನ ಅಧ್ಯಕ್ಷರಾದ ಮುಂಜಾನತ್ತವರು ತಮ್ಮ ವಿಚಾರಗಳನ್ನು ತುಂಬಿದೆ. ಅವರ ಹೆಸರಿನಲ್ಲಿ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಗಾಂಧೀಜಿಯವರು ಮತ್ತೆ ಹುಟ್ಟಿ ಬರಬೇಕಾದಂತ ಸನ್ನಿವೇಶ ನಮ್ಮಲ್ಲಿ ಎದುರಾಗಿದೆ. ನಮ್ಮ ಒಂದು ನಡವಳಿಕೆಗಳ, ನಮ್ಮ ಒಂದು ಜೀವನದ ಒಂದು ಹಾದಿಯಲ್ಲಿ ಅವರ ತತ್ವಗಳನ್ನು, ಆದರ್ಶಗಳನ್ನು ರೂಢಿಸಿಕೊಂಡು ನಾವು ಮಾತನಾಡೋದು ಬಹಳ ಸ್ವಲ್ಪ. ಆದ್ರೆ ಇವತ್ತು ಉತ್ತರ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ನಮ್ಮ ರಾಜ್ಯದಲ್ಲೂ ಅನೇಕ ಆಗ್ತಾ ಇದೆ. ಸೋತಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಗಾಂಧೀಜಿ ಅವರ ಒಂದು ತತ್ವವನ್ನ ಮತ್ತೆ ನಾವು ಇವತ್ತು ಪುನರ್ಮರಣೆ ಮಾಡೋದ್ರ ಮೂಲಕ, ಅವರ ಒಂದು ಸಂದೇಶಗಳನ್ನ ನಾವು ಅನುಸರಿಸೋದ್ರ ಮೂಲಕ ಅವರ ಒಂದು ಆದರ್ಶ ಜೀವನವನ್ನ ಮೈಗೂಡಿಸಿಕೊಳ್ಳೋದಕ್ಕೆ ಈ ಒಂದು ದಿನ ನಾಂದಿಯಾಗಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ಅವಕಾಶಕ್ಕಾಗಿ ವಂದಿಸಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು. ಮಾಜಿ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು, ಮಾಜಿ ಮಂತ್ರಿಗಳು, ಶಾಸಕರು ಹಾಗೂ ಅಖಿಲ ಭಾರತ ಚುನಾವಣಾ ಸಮಿತಿಯ ಸದಸ್ಯರಾದ ಸನ್ಮಾನ್ಯ ಕೃಷ್ಣಬೈರವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಯಾವ ರೀತಿ ನಾವು ಪ್ರಜೆಗಳಾದಂತಹ ಭಾರತೀಯರು ನಾವು ಹೆಂಗೆ ರೂಢಿಸ್ಕೋಬೇಕು ಅನ್ನೋದನ್ನ ತಿಳಿಸ್ಬೇಕು. ಈ ವೇದಿಕೆ ಮೇಲೆ